ನೀ ನಡ್ಬರ್ಕ್ ನಿಂದ್ರ ನೀ ಆಚಿಕ್ ಆಚಿಕ್ ನೀ ನಡು ಒಂದೇ ಇಡಿ ನೋಡಿ ಸರ್ ದಾರಿ ದಾರಿ ನಡಿ ಮುಂದೆ ನಡ್ರಿ ಮುಂದೆ ನಡ್ರಿ सब प्रदक्षिणेಗೆ ಆ ಕಡೆ ದಾರಿ ಕ್ಲಿಯರ್ ಮಾಡಿ ಆ ಕಡೆ ಯಾಕೆ ಮಾಂತೇಶ್ ಅದೇ ಬಿಡ್ರೆ ಈ ಕಡೆ ಮಾಡಿ ನಮ್ಮ ಧಾರ್ಮಿಕ ಸಭೆಗೆ ಧಾರ್ಮಿಕ ಸಭೆಯ ಪಡೆದುಕೊಳ್ಳೋಣ. जनयन्त देवास्तां विश्वरूपाः पशवो वदन्ते कानो मन्द्रेशमोर्जं दहानधेनुर्वाघस्मानपसुष्टुदैको गायत्रेण प्रतिमिमीते अर्कमर्केण सामत्रैष्टुभेन भागम् वागेन भागं दिवरा चतुष्पदाक्षरेण विमते सप्तवाणी दीर्घतमामते योजुर्वान् दशमे युगे अपामर्थे यतेनां ब्रह्मा भवति सारथिः ಇವತ್ತಿನ ಈ ಕಾರ್ಯಕ್ರಮಕ್ಕೆ
ದೇವಸ್ಥಾನದ ಬೆಳೆದು ಬಂದ ದಾರಿ ಹಾಗೆ ದೇವಸ್ಥಾನದ ಎಲ್ಲ ಪರಿಕಲ್ಪನೆಯ ಬಗ್ಗೆ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕಿದ್ದಾರೆ ಸಂತೋಷ್ ಶರ್ಮಾ, ವಿದ್ಯಾಶಂಕರ ಶರ್ಮಾ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಈಗ ದೇವಸ್ಥಾನದ ಪ್ರಾಸ್ತಾವಿಕ ಮಾತುಗಳಾಡ್ಲಿಕ್ಕಿದ್ದಾರೆ ವಿದ್ಯಾಶಂಕರ ಶರ್ಮಾ ಅವರು. ಒಂದು ಬುನಾದಿ ತಳಹದಿ ಆಗ್ತದ. ಎಲ್ಲರೂ ಆ ಒಂದು ಮಾರ್ಗದಲ್ಲಿ ಧರ್ಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪೂರಿಸಲಿಕ್ಕೆ ಅನುಕೂಲ ಆಗ್ತದೆ ಒಂದು ಉದ್ದೇಶ ಇಟ್ಟುಕೊಂಡು ಆ ವರ್ಷ ಬಂದು ಎಲ್ಲ ಒಂದು ಹಿರಿಯರು 4-5 ಮಂದಿ ಕೂಡಿಕೊಂಡು ನಮ್ಮ ಗೋಟೇಕರ್ ಅವರು, ಆಮೇಲೆ ಮಹಾದೇವ್ ಬಡಿಗೇರವರು, ಇದೇ ಪ್ರಕಾರ ನಮ್ಮ ಬಲವಂತರಾವ್ ಅವರು, ಈ ಪ್ರಕಾರ 4-5 ನಿಂತ್ಕೊಂಡು ಹೀಗರೆ ಆಗ್ಯದ. ಅದಕ್ಕೆ ನಮ್ಮ ದೇವಸ್ಥಾನ ಒಂದು ಇಲ್ಲಿ ನಿರ್ಮಾಣ ಮಾಡಿದ್ರೆ ನಮ್ಗೆ ಅನುಕೂಲ ಆಗೋ ಒಂದು ಉದ್ದೇಶ ಇಟ್ಟುಕೊಂಡು ಎಲ್ಲರೂ ವಿಚಾರ ಮಾಡ್ತಾರ. ಆಗಿನ ಕಾಲಕ್ಕ ಈ ದೇವಸ್ಥಾನವನ್ನು ಇಲ್ಲೇ ಜಾಗ ತಗೊಂಡು ಪ್ರಾರಂಭ ಮಾಡ್ತಾರ. 75ನೇ ಇಸವಿ ಜ್ಯೇಷ್ಠ ಶುದ್ಧ ಏಕಾದಶಿ ದ್ವಾದಶಿ ದಿವಸ ಆ ದೇವಿಯ ಒಂದು ಪ್ರತಿಷ್ಠಾಪನೆಗೊಳ್ತದೆ. ಅವಾಗ ನಮ್ಮ ಸಮಾಜದ ಅತ್ಯಂತ ವಿದ್ವಾಂಸರು ಮತ್ತು ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ದಂಪತಿಗಳಂತ ಬಾಳಾಶಾಸ್ತ್ರ ಕ್ಷೀರಸಾರ ದಂಪತಿಗಳು ಹಾಗೂ ಹುಬ್ಬಳ್ಳಿಯ ತಿಪ್ಪಣ್ಣಾಚಾರ್ಯ ಪ್ರಭಾಕರರು ಹಾಗೂ ನಮ್ಮ ಬಳ್ಳಾರಿ ವೀರಾಗ ಶರ್ಮಾರ ಒಂದು ಆಧ್ವರ್ಯದಲ್ಲಿ ಈ ಪ್ರತಿಷ್ಠಾಪನಾ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಆ ಸಂಪನ್ನಗೊಂಡು ಇವತ್ತು ದಿವಸ ಆ ಜಗನ್ಮಾತೆ ನಮ್ಮ ಸಮಾಜಕ್ಕೂ ಮತ್ತು ಎಲ್ಲ ಭಕ್ತರು ಕೂಡ ಅನುಗ್ರಹವನ್ನು ಮಾಡ್ತಾ ಈ ಸಮಾಜವನ್ನು ಉತ್ತರೋತ್ತರ ಬೆಳೆಸ್ತಾ ಇದ್ದಾರೆ. ಅದೇ ಪ್ರಕಾರ ನಿರಂತರವಾಗಿ ಈ ಸಮಾಜಕ್ಕೆ ಎಲ್ಲ ಒಂದು ದಿನಗಳ ಬೆಳೆದಂಗೆ ಎಲ್ಲ ಜನರು ಆರ್ಥಿಕವಾಗಿ ಬಲಾಢ್ಯರಾಗಿ ಶೈಕ್ಷಣಿಕವಾಗಿ ಅನುಕೂಲ ಆಗ್ತಾ ಮುಂದೆ ಆ ದೇವಸ್ಥಾನ ಪಕ್ಕದಲ್ಲಿ ಜಾಗ ತಗೊಂಡು ಅದನ್ನು ಕೂಡ ಒಂದು ಅಭಿವೃದ್ಧಿ ಪಡಿಸಿ ಅದನ್ನು ಕೂಡ ಅದನ್ನು ಸ್ವಲ್ಪ ಬಾಡಿಗೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ಆ ದೇವಸ್ಥಾನ ನಡೀಲಿಕ್ಕೆ ಶುರು ಮಾಡ್ತಾರ. ಅದಾದ ನಂತರ 25 ವರ್ಷಗಳ ನಂತರ ಹಾಗೆ ಪುರೋಹಿತರು ಬಂದ್ರು. ನಾನು ಕೂಡ ಈ ವರ್ಷದ ನನ್ನ 24ನೇ ವರ್ಷ. ಈ ಅದರಲ್ಲಿ ಒಂದು 25ನೇ ವರ್ಷಕ್ಕ ನನ್ನ ತಿಪ್ಪಣ್ಣಾಚಾರ್ಯ ಪ್ರಭಾಕರಲ್ಲಿ 2 ವರ್ಷ ಒಂದು ಅಧ್ಯಯನ ಮಾಡಿಕೊಂಡು ಈ ಕಾಳಿಕಾ ದೇವಿಯ ದೇವಸ್ಥಾನಕ್ಕೆ ಅಧ್ಯಯನ ಮಾಡ್ಲಿಕ್ಕೆ ಬಂದೆ. ಇಲ್ಲಿ 5 ವರ್ಷ ಆ ದೇವಿಯ ಸೇವೆಯನ್ನು ಮಾಡಿ ಎಲ್ಲ ಜನರ ಸಂಘಟನೆಯನ್ನು ಮಾಡಿ ಎಲ್ಲರಿಗೆ ನನ್ನ ಯಥಾಶಕ್ತಿ ಯಥಾವತಿಯಾಗಿ ನಾನು ಸಂಸ್ಕಾರದ ಒಂದು ಸನ್ಮಾರ್ಗಕ್ಕೆ ಯಥಾವವಾಗಿ ತಿಳಿಸಿ ಅದರಿಂದ ಬಹಳ ಜನ ಪ್ರೇರೇಪರರು ಎಲ್ಲ ಮಹಿಳಾ ಮಂಡಲ ಮತ್ತು ಸಮಾಜವನ್ನು ಎಲ್ಲ ಐಕ್ಯತೆಯಿಂದ ಸಂಘಟನೆಯಾಗಿ ನಮ್ಮ ಈ ವಿಜಾಪುರ ಭಾಗದಲ್ಲಿ ಆಗಲಿ ಮತ್ತು ನಮ್ಮ ಈ ಉತ್ತರ ಕನ್ನಡ ಅಥಣಿ ಕ್ಷೇತ್ರದ ಒಂದು ವಾರ್ಷಿಕ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಒಳ್ಳೆಯ ರೀತಿಯಿಂದ ನಡೆಸೋತ ಬಂದು ಆ ಜನ್ಮದ ಧಾರ್ಮಿಕ ಪರಂಪರೆ ನಿರಂತರವಾಗಿ ಬೆಳೆದು ಇವತ್ತಿನ ದಿವಸ ಆ ಮುಂದಿನ ಒಂದು 50ನೇ ವರ್ಷದ ಒಂದು ಸುವರ್ಣ ಮಹೋತ್ಸವಕ್ಕೆ ನಾವೆಲ್ಲರೂ ಅಣಿಯಾಗ್ತಾ ಇದ್ದೇವೆ. ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ನಮಗೆ ಈ ಸಾಮಾಜಿಕ ಅನುಗ್ರಹ ಪ್ರಾಪ್ತಿಯಾಗಿದೆ. ಅದೇನಪ್ಪ ಅಂದ್ರ ನಮ್ಮ ಜಗತ್ತಿನಲ್ಲಿ ನಾವು ಇಬ್ಬರು ದೇವರನ್ನ ನೋಡ್ತಾ ಇದ್ದೇವೆ. ಒಂದು ದೇವಸ್ಥಾನ ಇರತಕ್ಕಂಥ ಆ ದೈವಿ ಸ್ವರೂಪ ದೇವತೆ ಮತ್ತು ಇನ್ನೊಂದು ನಡೆದಾಡುವಂತ ದೇವತೆ. ನಡೆದಾಡುವ ದೇವತೆ ಯಾರಪ್ಪ ಅಂದ್ರ ಪೂಜ್ಯ ಗುರುಗಳು. ನಮ್ಮ ಸುದೈವ ಭಾಗ್ಯದಿಂದ ಆ ಶಂಕರಾಚಾರ್ಯ ಪರಂಪರೆಯ ಒಂದು ಭಾರತೀ ತೀರ್ಥ ಸ್ವಾಮಿಗಳ ಒಂದು ಅನುಗ್ರಹದಿಂದ ನಮ್ಮ ಪೂಜ್ಯ ಗುರುಗಳು ಆನೆಗುಂದಿ ಶ್ರೀಗಳು ಕಾಳಸ್ತಿ ಸ್ವಾಮೀಜಿಗಳು ಸುಮಾರು 21 ವರ್ಷ ಆಗಿ ಅವರು ತಮ್ಮ ದೀಕ್ಷೆಯನ್ನು ತೆಗೆದುಕೊಂಡು ಸಮಾಜದ ಒಂದು ಒಳ್ಳೆಯ ಸರ್ವತೋಮುಖ ಅಭಿವೃದ್ಧಿ ಅಂದ್ರೆ ವಿಶೇಷವಾಗಿ ವೈದಿಕ ವೇದಾಧ್ಯಯನ ಪಾಠಶಾಲೆ ಎಲ್ಲವನ್ನು ಪ್ರಾರಂಭ ಮಾಡಿ ಈಗ 100 ಮಕ್ಕಳು ಅಲ್ಲಿಂದ ವೇದಾಧ್ಯಯನ ಮಾಡಿ ಸಮಾಜಕ್ಕೆ ಒಳ್ಳೆಯ ರೀತಿಯಿಂದ ಸಂಸ್ಕಾರ ಮತ್ತು ಏನಪ್ಪ ಧರ್ಮದ ಒಂದು ಪಥದಲ್ಲಿ ನಡೀತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಅನುಗ್ರಹ ಮಾಡಬೇಕು ಗುರುಗಳು ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಸಮಾಜದ ಪರವಾಗಿ ಗುರುಗಳಲ್ಲಿ ವಿನಂತಿ ಮಾಡ್ತದೆ. ನಮ್ಮ 50ನೇ ವರ್ಷದ ಸುವರ್ಣೋತ್ಸವಕ್ಕೆ ಅವರ ಸಾನ್ನಿಧ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಾವೆಲ್ಲ ಮಾಡುವಂತ ಸಮಾಜದ ಒಂದು ಅದಂತ ತಿಳ್ಕೊಂಡು ಆ ಗುರುಗಳಲ್ಲಿ ವಿನಂತಿ ಮಾಡಿ ನನ್ನ 2 ಪ್ರಾಸ್ತಾವಿಕ ವಿಡಿಯೋಗಳಿಗೆ ಗುರುಗಳ ಪ್ರಾಸ್ತಾವಿಕ ನುಡಿಗಳಲ್ಲಿ ಎಲ್ಲ ಸವಿಸ್ತಾರವಾಗಿ ವಿವರಿಸಿದಂತಹ ಅವರಿಗೆ ಧನ್ಯವಾದಗಳು. ಮತ್ತೆ ಮತ್ತೋರ್ವ ಆಚಾರ್ಯರಾದಂತಹ ಉತ್ಸವಕ್ಕೆ ಇರತಕ್ಕಂತಹ ಪ್ರಸಂಗದಲ್ಲಿ ಕೃಷ್ಣನ ಮನೆಗೆ
ಸುಧಾಮ ಯಾವ ರೀತಿ ಹೋಗಿ ಮುಪ್ಪಿಡಿ ಅವಲಕ್ಕಿಯನ್ನು ಕೊಟ್ಟ, ಕೃಷ್ಣ ಅವನನ್ನು ಉದ್ಧಾರ ಮಾಡಿದ. ನಾವೆಲ್ಲ ಸುಧಾಮ. ನಾವು ಗುರುಗಳಲ್ಲಿ ಕೇಳೋದು ಇಷ್ಟೇ, ಒಂದು ಸತ್ಸಂಗ, ಒಂದು ಸುಧರ್ಮ, ಒಂದು ಸನಾತನ ಹಿಂದೂ ಧರ್ಮ, ಆಚಾರ ತ್ರಯದಿಂದ ನಡೆಯತಕ್ಕಂಥ ಸನಾತನ ಹಿಂದೂ ಧರ್ಮ ಉಳಿಯಬೇಕಾದರೆ ಇಂತಹ ಗುರುಗಳ ಅವಶ್ಯಕತೆ ನಮಗಿದೆ. ಅದರಲ್ಲಿ 50ನೇ ವರ್ಷದ ಈ ಒಂದು ಉತ್ತಮವಾದಂತಹ ಜಾತ್ರಾ ಉತ್ಸವಕ್ಕೆ ಅವರೇ ಸಾರಥಿಯಾಗಿ, ಕೃಷ್ಣ ಹೇಗೆ ಸಾರಥಿಯಾಗಿ ರಥವನ್ನು ನಡೆಸಿದ, ಹಾಗೆ ಈ ವಿಶ್ವಕರ್ಮ ಈ ಸಮಾಜಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಅವರೇ ಸಾರಥಿಯಾಗಿ ನಮ್ಮನ್ನು ಮುನ್ನಡೆಸಬೇಕು. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳುತ್ತಾ, ಕೃಷ್ಣ ಏನ್ ನೋಡಿದ ಅಂದ್ರೆ ಅವಲಕ್ಕಿ ಯಾವ ರೀತಿ ಅದಂತ ನೋಡ್ಲಿಲ್ಲ. ಅದ್ರೊಳಗೆ ಶೇಂಗಾ ಕಾಳು, ಪುಟಾಣಿ, ಹಿಂಡಿ ಏನೋ ಹಾಕಿರ ಅದನ್ನ ನೋಡಿಲ್ಲ. ಕೇವಲ ಏನು ನೋಡಿದ ಅಂದ್ರೆ ಭಕ್ತಿಯನ್ನು ನೋಡಿದ. ನಾವು ವಿಶ್ವಕರ್ಮಣಿಯರಲ್ಲಿ ಅಪಾರದ ಸಂಪತ್ತು ನಮಗಿಲ್ಲ, ಆದ್ರೂ ಕೂಡ ಆ ಕಾಳಿಕಾದೇವಿ ನಮ್ಮನ್ನು ಏನ್ ನೋಡ್ತಾ ಇದ್ದಾಳೆ ಅಂದ್ರೆ ನಿಮ್ಮಲ್ಲಿರತಕ್ಕಂತಹ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ನೋಡಿ ನಾವೆಲ್ಲ ಒಂದು ಎಂಬ ಭಾವನೆಯನ್ನು ಕೊಟ್ಟು ಅಂತಹ ನಾವು ಆ ಒಂದು ಕೃಷ್ಣ ಪರಮಾತ್ಮ ಇರತಕ್ಕಂಥ ಸುಧಾಮರಾಗಿ ಆಚೆ ಗುರುಗಳಲ್ಲಿ ವಿನಮ್ರತೆ ಮಾಡಿಸಿಕೊಂಡು ಈ 50ನೇ ವರ್ಷಕ್ಕೆ ತಮ್ಮೆಲ್ಲರ ಪರವಾಗಿ ತಾವು ಸಾರಥ್ಯವನ್ನು ವಹಿಸಬೇಕು, ನಾವು ಸುಧಾಮರಾಗಿ ನಿಮ್ಮ ಸೇವೆಯನ್ನು ಮಾಡಬೇಕು ಎಂಬ ಒಂದು ಸಂದೇಶವನ್ನು ಕೊಡುತ್ತಾ, ಮತ್ತೆ ವಾಸ್ತವವಾಗಿ ನಿಂತ ನೀರು ನಿಲ್ಲಬಾರದಂತೆ, ಹರಿತರ ನೀರಿರ್ಬೇಕಂತೆ. ಹಿರಿಯರು 60 ವರ್ಷದಕ್ಕಿಂತ ಮೇಲ್ಪಟ್ಟವರು ಇದು ಏನಪ್ಪಾ ಅಂದ್ರೆ ನಮ್ಮ ಈ ಒಂದು ಸ್ತಂಭವನ್ನ, ಕಾಲಿಕಾ ಸ್ತಂಭವನ್ನ ದೊಡ್ಡದಾಗಿ ಕಟ್ಟಿಬಿಟ್ರು. ಕಟ್ಟಿದಂತ ವಸ್ತು ಸೇರ್ಲಿಕ್ಕೆ ಈ ಚಿಕ್ಕವರೆಲ್ಲ ಅವರು ಇನ್ನೊಂದು ಏನಪ್ಪಾ ಅಂತಂದ್ರೆ ಸಾರಥ್ಯವನ್ನು ಅಭಿನಯಿಸಿದ್ದಾರೆ. ಜೊತೆಗೆ ಮಹಿಳಾ ಮಂಡಳ, ಎಲ್ಲ ಮಂಡಳ ಎಲ್ಲರೂ ಸೇರಿ ಈ ವಿಶ್ವಕರ್ಮ ಸಮಾಜವನ್ನು, ಸನಾತನ ಹಿಂದೂ ಧರ್ಮವು ಇನ್ನೂ ಎತ್ತರಕ್ಕೆ ನಾವು ಹಿಡಿದು ಕೊಂಡೊಯ್ಯುವ ಎಂಬ ಒಂದು ಸಂದೇಶವನ್ನು ಕೊಡುತ್ತಾ ಗುರುಗಳ ಪಾದಾರವಿಂದರದಲ್ಲಿ ಮತ್ತೊಮ್ಮೆ ನಮಿಸುತ್ತಾ ಈ ಅವಕಾಶ ಕೊಟ್ಟಂತಹ ತಮಗೂ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ದಾಸರು ಹೇಳ್ತಾ ಇದ್ದಾರೆ. ಕಲ್ಲಾಗಿ ಇರಬೇಕು ಕಠಿಣ ಭವ ತರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಡು. ಅದಕ್ಕೆ ಮೆಲ್ಲನೆ ಮಾಧವನ ಆ ದೇವಿಯ ಸ್ಮರಣೆಯನ್ನ ಮಾಡುತ್ತಾ ಎಲ್ಲರೂ ದೇವಿ ಕೃಪಾ ಕಟಾಕ್ಷರಾಗಿ ನಾವು ಭಗವಂತನಲ್ಲಿ ದೇವಿಯಲ್ಲಿ ಶರಣ ಹೋಗೋಣ ಎಂಬ ಸಂದೇಶವನ್ನು ಕೊಟ್ಟು ನನ್ನ ಮಾತಿಗೆ ಕಾರ್ಯಂ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪಿನಂ ವಂದೇ ಕಾಳಹಸ್ತಂ ಜಗದ್ಗುರು ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸ್ವಾಮೀಜಿಯವರಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತಾ, ಹಾಗೆಯೇ ವೈದಿಕ ವಿದ್ವಾಂಸರು, ಸಮಾಜಕ್ಕೆ ಮಾರ್ಗದರ್ಶಕರಾಗಿರತಕ್ಕಂಥವರಿಗೂ ವಂದನೆಯನ್ನು ಸಲ್ಲಿಸ್ತಾ, ಹಾಗೆಯೇ ಅಧ್ಯಕ್ಷರಾದಿ ಸರ್ವ ಸದಸ್ಯರಿಗೂ, ಈ ಸಭಾಂಗಣದಲ್ಲಿ ಉಪಸ್ಥಿತಿರತಕ್ಕಂತಹ ಎಲ್ಲ ಬಂಧುಗಳಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತಾ, ಶ್ರೀಮದ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠ ವಿಶ್ವಬ್ರಾಹ್ಮಣ ಸಮಾಜದ ಕುಲಗುರು ಪೀಠ, ಹಾಗೆಯೇ ಹಿಂದೂ ಸಮಾಜದ ಮಾರ್ಗದರ್ಶಕರಾಗಿದ್ದುಕೊಂಡು ಎಲ್ಲ ದಿಶೆಯಲ್ಲಿಯೂ ಕೂಡ ಸಮಾಜದ ಮಾರ್ಗದರ್ಶಕರಾಗಿ ಉಪದೇಶವನ್ನ ಕೊಡ್ತಾ ಇರುವಂತಹ ಗುರುಗಳಿಗೆ ಮತ್ತೊಮ್ಮೆ ವಂದನೆಯನ್ನ ಸಲ್ಲಿಸ್ತಾ, ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಕೂಡ ವಿಶ್ವಬ್ರಾಹ್ಮಣ ಸಮಾಜದ ಗುರುಮಠಗಳು, ಪೀಠಗಳು, ಜಗದ್ಗುರು ಪೀಠಗಳು, ಸನ್ಯಾಸಿಗಳು, ಹೀಗೆ ವಿವಿಧ ಸ್ತರದಲ್ಲಿರತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನ ಬಲ್ಲವರೆಂದು ತಿಳಿಯುತ್ತೇನೆ. ಹಾಗೆಯೇ ಶ್ರೀಮದ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನದ ಒಂದು ಸಣ್ಣ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಬೇಕಾದ ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಶ್ರೀಮದ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠ ಅನ್ನುವಂಥದ್ದು ಕಾಶಿಯಲ್ಲಿ ಕಾಳಹಸ್ತಾಚಾರ್ಯರಿಂದ ಪ್ರಾರಂಭಗೊಂಡಿರತಕ್ಕಂಥದ್ದು. ಸುವ್ರತ ಮಹಾರಾಜ ಅನ್ನುವಂತಹ ರಾಜನಿಗೆ ಪ್ರಪಂಚದ ಬಗ್ಗೆ ಅನೇಕ ವಿಚಾರಗಳಲ್ಲಿ ಜಿಜ್ಞಾಸೆ ಉಂಟಾದಾಗ ಅದನ್ನ ಪರಿಹರಿಸಿ ಈ ಪ್ರಪಂಚದ ಸೃಷ್ಟಿಯ ವೈಚಿತ್ರ್ಯವನ್ನ, ಜೀವಿಗಳ ಸೃಷ್ಟಿಯನ್ನ ಎಲ್ಲ ವಿವರವಾಗಿ ಹೇಳಿಕೊಟ್ಟಂತ ಮಹಾತ್ಮರು ಕಾಳಹಸ್ತಾಚಾರ್ಯರು. ಅವರ ಪಟ್ಟಾಭಿಷೇಕವನ್ನ ಮಾಡುವುದರ ಮುಖಾಂತರ ರಾಜಗುರುಗಳಾಗಿ ಅವರನ್ನು ಅಂಗೀಕರಿಸಿ ಅವರನ್ನ ರಾಜಬೀದಿಯಲ್ಲಿ ಮೆರವಣಿಗೆಯನ್ನ ಮಾಡಿ ಅವರಿಗೆ ವಿವಿಧ ಸತ್ಕಾರಗಳನ್ನ ಸುವ್ರತ ಮಹಾರಾಜ ಸಲ್ಲಿಸಿದ ಎಂಬುದಾಗಿ ವಿಶ್ವಕರ್ಮ ಪುರಾಣ ನಮಗೆ ಮಾರ್ಗದರ್ಶನವನ್ನ ಮಾಡುತ್ತೆ. ಅಂತಹ ವಿಶ್ವಕರ್ಮ ಪುರಾಣದಲ್ಲಿ ಈ ಪ್ರಪಂಚದ ಸೃಷ್ಟಿಯ ಎಲ್ಲ ವೈಚಿತ್ರ್ಯವನ್ನು ಕೂಡ ಹೇಳಿದ್ದಾರೆ. ಅನಂತರ ಅನೇಕ ಮಹಾತ್ಮರು ಅವರ ಜೊತೆ ಇದ್ದುಕೊಂಡು ಲೋಕ ಪರ್ಯಟನೆಯನ್ನ ಮಾಡಿ ಅನೇಕ ಜ್ಞಾನೋಪದೇಶವನ್ನ ಜಗದ್ಗುರುಗಳು ನೀಡಿರುತ್ತಾರೆ.
ಆ ಪರಂಪರೆಯಲ್ಲಿ ಅನೇಕ ಮಹಾತ್ಮರು ಬಂದು ಹೋದ್ರು. ಆದ್ರೆ ಅವರೆಲ್ಲರ ಮಹಾತ್ಮೆಯನ್ನು ಹೇಳುವುದಕ್ಕೆ ಹೋಗುವುದಿಲ್ಲ. ಆ ಪರಂಪರೆಯಲ್ಲಿ ಬಂದಂತಹ ರೂಢಾಚಾರ್ಯರನ್ನುವರು ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರದಲ್ಲಿ ಅವರು ಮಠ ಸ್ಥಾಪನೆಯನ್ನ ಮಾಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅರಸರಿಗೆ ರಾಜಗುರುಗಳಾಗಿದ್ದುಕೊಂಡು ವಿಶ್ವಬ್ರಾಹ್ಮಣ ಸಮಾಜಕ್ಕೆ ಕುಲಗುರುಗಳಾಗಿದ್ದುಕೊಂಡು ಅಲ್ಲಿಂದ ಎಲ್ಲ ಕಡೆ ಕೂಡ ಶಿಲ್ಪಿಗಳು ಹೋಗಿ ಬೇರೆ ಬೇರೆ ದೇವಸ್ಥಾನಗಳಿರಬಹುದು, ಅರಮನೆಗಳಿರಬಹುದು, ಎಲ್ಲ ವಿಚಾರಗಳಿಗೆ ಕೂಡ ಶಿಲ್ಪಿಗಳು ಆನೆಗುಂದಿಯಿಂದ ಹೋದರು ಅನ್ನುವಂಥದ್ದು ಅನೇಕ ಕಡೆಯಲ್ಲಿ ನಮಗೆ ತಿಳಿದು ಬರ್ತದೆ. ಹಾಗೆ ಎಲ್ಲ ಕಡೆ ಹೋದಂತಹ ವಿಶ್ವಬ್ರಾಹ್ಮಣರ ಕುಲಗುರು ಪೀಠ ಅಂತ ಹೇಳಿದ್ರೆ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಅನ್ನುವಂಥದ್ದು. ಆದ್ರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರಾಗಿದ್ದಂತಹ ರಾಮರಾಯನ ಕಾಲಘಟ್ಟದಲ್ಲಿ, ಆಗ ಗುರುಗಳಾಗಿದ್ದಂತಹ ನರಸಿಂಹನ ಸ್ವಾಮಿಗಳ ಕಾಲಘಟ್ಟದಲ್ಲಿ ಆ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುವುದರ ಮುಖಾಂತರ ಇಡೀ ಹಂಪೆ ಅನ್ನುವಂಥದ್ದು ಹಾಳು ಗೊಂಪೆಯಾಯಿತು. ಆ ನಂತರ ಅಲ್ಲಿಂದ ಪೀಠಗಳು ಬೇರೆ ಬೇರೆ ಕಡೆ ಹೋಗಬೇಕಾಯಿತು. ಆ ಸಂದರ್ಭದಲ್ಲಿ ಸಾಮಂತರಾಗಿದ್ದಂತಹ ಮೈಸೂರು ಒಡೆಯರ ಆಡಳಿತಕ್ಕೆ ಒಳಪಟ್ಟಂತಹ ಬೆಳಗುತ್ತಿಗೆ ಆ ಪರಂಪರೆಯಲ್ಲಿ ಬಂದಂತಹ ಗುರುಗಳು ಹೋಗ್ತಾರೆ. ಅಲ್ಲಿಂದ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಅನ್ನುವರು ಕರಾವಳಿಗೆ ಬರ್ತಾರೆ. ಪರಶುರಾಮನ ಸೃಷ್ಟಿಯಾಗಿರತಕ್ಕಂಥ ಕರಾವಳಿ ತೀರದಲ್ಲೆಲ್ಲ ಸಂಚಾರವನ್ನ ಮಾಡಿ ಧರ್ಮ ಜಾಗೃತಿಯನ್ನ ಮಾಡ್ತಾರೆ. ಅವರು 1905ನೇ ಇಸವಿಗೆ ಸಮಾಧಿಸ್ಥರಾಗ್ತಾರೆ. ಅನಂತರ ಆ ಯತಿ ಪರಂಪರೆಯಲ್ಲಿ 100 ವರ್ಷ ಗುರುಗಳು ಇರುವುದಿಲ್ಲ. ಆನೆಗುಂದಿಯಲ್ಲಿ 500 ವರ್ಷ ಗುರುಗಳಿಲ್ಲದೆ ಖಾಲಿಯಾದಂತಹ ಸರಸ್ವತಿ ಬೆಟ್ಟ, ಹಾಗೆ ಸರಸ್ವತಿ ಮಹಾಮಾತೆಯ ವಿಗ್ರಹಗಳು, ದೇವಸ್ಥಾನಗಳೆಲ್ಲವೂ ಕೂಡ ಶಿಥಿಲಗೊಳ್ಳುತ್ತದೆ. ಹೀಗೆ 100 ವರ್ಷ ಗುರುಗಳಿಲ್ಲದೆ ತಬ್ಬಲಿಯಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಅನೇಕ ಮಹಾತ್ಮರು ಹಾಗೆ ಅನೇಕ ಪೀಠದಲ್ಲಿದ್ದಂತಹ ಬೇರೆ ಬೇರೆ ಮಠದ ಸ್ವಾಮೀಜಿಗಳೆಲ್ಲ ಬಂದು ಅನುಗ್ರಹವನ್ನ ಮಾಡಿ, ಸಿದ್ಧಿ ಪುರುಷರು ಬಂದಿದ್ರು, ಹಾಗೆ ಪವಾಡ ಪುರುಷರು ಬಂದಿದ್ರು. ಹೀಗೆ ಅನೇಕ ಜನ ಬಂದು ಕಾಲಕಾಲಕ್ಕೆ ಮಾರ್ಗದರ್ಶನವನ್ನ ಮಾಡುತ್ತಾ ಸಮಾಜವನ್ನ ಉದ್ಧರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಅವರ ಅನಂತರ 100 ವರ್ಷ ಯತಿಪೀಠದಲ್ಲಿ ಗುರುಗಳಿಲ್ಲದೆ ಖಾಲಿಯಾದಂತಹ ಪೀಠದಲ್ಲಿ ಗುರುಗಳ ಇರಲೇಬೇಕು, ಗುರುಗಳನ್ನ ಕಾಣಬೇಕು, ಅನುಗ್ರಹ ಮಂತ್ರಾಕ್ಷತೆ ಸಿಗಬೇಕು ಅನ್ನುವಂತಹ ಮಹತ್ತರ ಆಶಯವನ್ನಿಟ್ಟುಕೊಂಡಂತಹ ಸಮಾಜದ ಅನೇಕ ಗಣ್ಯರು ಪ್ರಯತ್ನದ ಫಲವಾಗಿ 2005ನೇ ಇಸವಿಯಲ್ಲಿ ಗುರುಗಳು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ 2010ನೇ ಇಸವಿಯಲ್ಲಿ ಪಟ್ಟಾಭಿಷಿಕ್ತರಾಗ್ತಾರೆ. ಪಟ್ಟಾಭಿಷೇಕವನ್ನ ಶೃಂಗೇರಿ ಶಂಕರಾಚಾರ್ಯರ ಅವಿಚ್ಛಿನ್ನ ಪರಂಪರೆಯಾಗಿರತಕ್ಕಂತಹ ದಕ್ಷಿಣಾಮ್ನಾಯ ಪೀಠದ ಭಾರತೀ ತೀರ್ಥ ಮಹಾ ಜಗದ್ಗುರುಗಳವರು ಆ ಪಟ್ಟಾಭಿಷೇಕವನ್ನ ನೆರವೇರಿಸ್ತಾರೆ. ಹಾಗೆ ಅನಂತರ ಅನಂತಶ್ರೀ ಭೂಷಿತ ಕಾಳಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಅನ್ನುವಂತಹ ನಾಮಾಂಕಿತದಿಂದ ಗುರುಗಳು ಪಟ್ಟಾಭಿಷಿಕ್ತರಾದ ಮೇಲೆ ಸಮಾಜ ಅನೇಕ ರೀತಿಯಾದಂತಹ ಬೆಳವಣಿಗೆಯನ್ನ, ಅಭಿವೃದ್ಧಿಯನ್ನ ಕಾಣ್ತಾ ಬರ್ತಾ ಇದೆ. ಜೊತೆಯಲ್ಲಿ ನಮ್ಮ ವಿಶ್ವಬ್ರಾಹ್ಮಣ ಸಮಾಜ ಬರೇ ಶಿಲ್ಪಕ್ಕೆ ಮಾತ್ರ ಸೀಮಿತವಾಗಿರಬಾರದು ಮತ್ತು ಸೀಮಿತವಾಗಿರತಕ್ಕಂಥ ಸಮಾಜ ಅಲ್ಲ. ಹಾಗಾಗಿ ವೈದಿಕ ಮತ್ತು ಶಿಲ್ಪವನ್ನ ಜೊತೆಯಾಗಿ ತೆಗೆದುಕೊಂಡು ಬಂದಂತಹ ಈ ಸಮಾಜಕ್ಕೆ ವೈದಿಕವನ್ನ ಕಡಿಮೆ ಮಾಡುತ್ತಾ ಶಿಲ್ಪಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟದ್ದರ ಪರಿಣಾಮ ಸಮಾಜ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ದಿಶೆಯಲ್ಲಿ ತಮ್ಮ ಪ್ರಾತಿನಿಧ್ಯವನ್ನ ಕಳ್ಕೊಳ್ಳುವಂತಹ ಅವಕಾಶಗಳು ಬರ್ತಾ ಇದ್ದುದನ್ನು ಗಮನಿಸಿ ಪುನಃ ಶಿಲ್ಪದ ಜೊತೆಯಲ್ಲಿ ವೇದವನ್ನು ಕೂಡ ಮುಂಚೂಣಿಗೆ ತರಬೇಕು ಅನ್ನುವಂತಹ ದಿಶೆಯಿಂದ ಋಗ್ವೇದದ ಪೂರ್ಣ ಪ್ರಮಾಣದ ಪಾಠಶಾಲೆಯನ್ನ ಗುರುಗಳು ಪ್ರಾರಂಭವನ್ನ ಮಾಡಿದರು. ಈಗ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣವನ್ನ ಪಡೆಯುತ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಈ ಭಾಗದಿಂದ ಬಂದಂತಹ ವಿಜಯ ಶರ್ಮಾ ಅವರು ಅಲ್ಲಿ ಬಂದು ಗುರುಗಳ ಸನಿಹದಲ್ಲಿ ಪಾಠಶಾಲೆಯಲ್ಲಿದ್ದುಕೊಂಡು ಋಗ್ವೇದದ ಪೂರ್ಣ ಪಾಠವನ್ನ ಮಾಡಿ ಅಧ್ಯಯನವನ್ನ ಮಾಡಿ ಕಲಿತುಕೊಂಡು ಈ ಭಾಗಕ್ಕೆ ಬಂದು ಇನ್ನಷ್ಟು ಜಾಗೃತಿಯನ್ನ ಮಾಡಿಸುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಜೊತೆಯಲ್ಲಿ ವಿದ್ಯಾಶಂಕರ್ ಅವರ 3 ಮಕ್ಕಳು ಕೂಡ ಇವತ್ತು ಮಠದಲ್ಲಿ ವಿದ್ಯಾರ್ಜನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ದಿಶೆಯಿಂದ ಮಕ್ಕಳು, ಉತ್ತರ ಕರ್ನಾಟಕದ ಹೆಚ್ಚಿನ ಮಕ್ಕಳು ಇವತ್ತು ಪಾಠಶಾಲೆಯಲ್ಲಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಲ್ಲಿ ಬೇರೆ ಬೇರೆ ಶಾಲೆಗೆ ಹೋಗುವಂತ ಮಕ್ಕಳಿರಬಹುದು, ಹಾಗೆ ವೇದಾಧ್ಯಯನವನ್ನ ಮಾಡುವಂತ ಅನೇಕ ವಿದ್ಯಾರ್ಥಿಗಳು ಇವತ್ತು ಪಾಠಶಾಲೆಯಲ್ಲಿದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ
ಬರೇ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟು ಪೂರ್ಣ ಪ್ರಮಾಣದ ಪಾಠಶಾಲೆ, ವೇದಕ್ಕೆ ಸಂಬಂಧಪಟ್ಟಂತ ಪಾಠಶಾಲೆ ಕಡ್ಪಾಡಿ ಪಡಗುತ್ಯಾರು ಶ್ರೀಮಠದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಅತ್ಯಂತ ಸಂತೋಷವಾಗಿರತಕ್ಕಂಥ ವಿಚಾರ. ಹೀಗೆ ವಿವಿಧ ವಿದ್ಯಾರ್ಥಿಗಳೆಲ್ಲರೂ ಕೂಡ ತಮ್ಮ ಶ್ರೇಯಾಭಿವೃದ್ಧಿಯನ್ನ ಕಾಣ್ತಾ ಇದ್ದಾರೆ. ಪಾಠಶಾಲೆಯಲ್ಲಿ ಈವಾಗಲೇ ವಿದ್ಯಾರ್ಜನೆಯನ್ನ ಮಾಡಿದಂತಹ ಸುಮಾರು 6 ಜನ ವಿದ್ಯಾರ್ಥಿಗಳು ಇವಾಗ ಅಮೆರಿಕ ಅನ್ನುವಂಥ ದೂರದ ಪ್ರದೇಶದಲ್ಲಿ ಕೂಡ ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿ ಹಾಗೆ ದೇವಸ್ಥಾನದ ವಿವಿಧ ಸೇವೆಗಳನ್ನ ಮಾಡುವಂತ ಅವಕಾಶಗಳು ನಡೀತಾ ಇದೆ. ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಬೆಳವಣಿಗೆಯನ್ನ ಶ್ರೀಮಠ ಕಾಣ್ತಾ ಇದೆ. ಜೊತೆಯಲ್ಲಿ ಲೌಕಿಕ ಶಿಕ್ಷಣವನ್ನು ಕೂಡ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಗುರುಗಳ ಅಲ್ಲಿ ಸನಿಹದಲ್ಲಿದ್ದಂತಹ ಒಂದು ಸುಮಾರು 12 ಕೋಟಿ ವೆಚ್ಚದ ಶಾಲೆ ಹಾಗೆ ನಿವೇಶನ ಎಲ್ಲ ಒಳಗೊಂಡಿರತಕ್ಕಂತ ಎಲ್ಲ ವ್ಯವಸ್ಥೆಗಳಿರತಕ್ಕಂತಹ LKG ಯಿಂದ 10ನೇ ತರಗತಿಯವರೆಗೆ ಇರತಕ್ಕಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನು ಕೂಡ ಕಳೆದ 3 ವರ್ಷದ ಹಿಂದೆ ಖರೀದಿ ಮಾಡಿ ಈಗ ಶಿಕ್ಷಣವನ್ನ ಕೊಡುವಂತಹ ವ್ಯವಸ್ಥೆಗಳು ಆಗ್ತಾ ಇವೆ. ಹಾಗೆ ಅನೇಕ ದಾನಿಗಳು ಕೂಡ ಆ ಶಾಲೆಯ ಬೆಳವಣಿಗೆಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಹಾಗೆ ಶ್ರೀಮಠದ ವತಿಯಿಂದ ಎಲ್ಲ ರೀತಿಯಲ್ಲಿ ಕೂಡ ಶಿಕ್ಷಣ ಅಭಿವೃದ್ಧಿಯನ್ನ ಹೊಂದಿದರೆ ಮಾತ್ರ ಸಮಾಜ ಜಾಗೃತವಾಗಲಿಕ್ಕೆ ಸಾಧ್ಯ ಅನ್ನುವುದನ್ನ ಮನಗಂಡು ಗುರುಗಳು ವಿವಿಧ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಒತ್ತನ್ನ ಕೊಡ್ತಾ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಎಲ್ಲಿ ಗೋವುಗಳಿರ್ತವೆಯೋ, ಎಲ್ಲಿ ದೇವತಾರಾಧನೆ ಆಗ್ತದೆಯೋ ಅಲ್ಲಿ ಆ ಭಗವಂತ ತನ್ನ ಪೂರ್ಣ ಪ್ರಮಾಣದ ಸಾನ್ನಿಧ್ಯವನ್ನು ವಹಿಸ್ತಾನಂತೆ. ಅದೇ ರೀತಿಯಲ್ಲಿ ಸುಮಾರು 35 ಗೋವುಗಳಿರತಕ್ಕಂಥ ಗೋಶಾಲೆಯೂ ಕೂಡ ಶ್ರೀಮಠದಲ್ಲಿ ಇದೆ. ಹೀಗೆ ವಿವಿಧ ಕ್ಷೇತ್ರದಲ್ಲಿ ಶ್ರೀಮಠ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಈ ದಿಶೆಯಲ್ಲಿ ತಮ್ಮೆಲ್ಲರ ಪೂರ್ಣ ಸಹಕಾರವನ್ನ ಶ್ರೀಮಠಕ್ಕೆ ಅಪೇಕ್ಷೆ ಬಿಡುತ್ತಾ ಇವತ್ತು ಗುರುಗಳು ಈ ಕಾಳಿಕಾ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರ ಸೇವೆಯಲ್ಲಿ ಭಾಗವಹಿಸಿದಂತಹ ಈ ಸಂದರ್ಭದಲ್ಲಿ ನಮ್ಮ ಶ್ರೀಮದ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನದ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನು ಅಂತ ಹೇಳಿದ್ರೆ 20ನೇ ವರ್ಷದ ಕ್ರೋಧಿನಾಮ ಸಂವತ್ಸರದ 2024ನೇ ಈ ವರ್ಷದ ಚಾತುರ್ಮಾಸ್ಯ ವೃತಾಚರಣೆಗೆ ತಮಗೆಲ್ಲರಿಗೂ ಕೂಡ ಪ್ರತಿಷ್ಠಾನದ ವತಿಯಿಂದ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ 2 ತಿಂಗಳು ನಡೆಯುವಂತಹ ಚಾತುರ್ಮಾಸ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಹಾಗೆ ಗುರುಗಳ ಅಮೃತ ಹಸ್ತದಿಂದ ನೀಡಲ್ಪಡುವಂತಹ ಆ ಮಹಾ ಸರಸ್ವತಿಯ ಸಾನ್ನಿಧ್ಯವನ್ನ ಹೊಂದಿರತಕ್ಕಂಥ ಅನುಗ್ರಹ ಮಂತ್ರಾಕ್ಷರಿಯನ್ನ ಪಡೆಯುವುದರ ಮುಖಾಂತರ ಜೀವನದಲ್ಲಿ ಬರತಕ್ಕಂಥ ಮನುಷ್ಯರು ಅಂತ ಹೇಳಿದ ಮೇಲೆ ಅನೇಕ ರೀತಿಯಾಗಿರತಕ್ಕಂತಹ ನಕ್ಷತ್ರ ರಾಶಿ ಸಂಬಂಧವಾದಂತಹ ದೋಷಗಳಿರ್ತವೆ, ವೈಯಕ್ತಿಕವಾಗಿರ್ತಕ್ಕಂಥ ತಪ್ಪುಗಳಿರ್ತವೆ. ಅದೆಲ್ಲವನ್ನ ತಿದ್ದಿಕೊಳ್ಳಿಕ್ಕೆ ಅಥವಾ ಮಾರ್ಗದರ್ಶನ ಪಡೆದುಕೊಳ್ಳಿಕ್ಕೆ ಇರುವಂತಹ ಸಾಧನ ಅಂತ ಹೇಳಿದ್ರೆ ಅಥವಾ ದಾರಿ ಅಂತ ಹೇಳಿದ್ರೆ ಅದು ಗುರುಗಳ ಸನ್ನಿಧಾನ ಅಂತ ಹೇಳಿದ್ದಾರೆ. ಅಂತಹ ಸನ್ನಿಧಾನಕ್ಕೆ ಬರುವುದರ ಮುಖಾಂತರ ಅನುಗ್ರಹ ಮಂತ್ರಾಕ್ಷತೆಯನ್ನ ಪಡೆಯುವುದರ ಮುಖಾಂತರ ಜೀವನದಲ್ಲಿ ಸಾರ್ಥಕ್ಯತೆಯನ್ನ ಕಂಡುಕೊಳ್ಳುವಲ್ಲಿ ತಾವೆಲ್ಲರೂ ಕೂಡ ಶ್ರೀಮಠಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ತಮಗೆಲ್ಲರೂ ಕೂಡ ಪತ್ರಿಕೆಯನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೇವೆ. ಹಾಗೆಯೇ ತಾವೆಲ್ಲರೂ ಕೂಡ ಚಾತುರ್ಮಾಸ್ಯ ವೃತಾಚರಣೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡುತ್ತಾ ತಮಗೆಲ್ಲರಿಗೂ ವಂದಿಸ್ತಾ ನಾನು 2 ಮಾತುಗಳನ್ನ ಕೊನೆಗೊಳಿಸ್ತೇನೆ. ಶುಭರಭ್ಯೋ. ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳ ನಭಮರೇಕುತಿಯೇ ಸರಸ್ವತಿಯೇ ನರ್ತಿಸುಗೆ ನಲ್ಲಿ ಧ್ವಲಿ ತೆನ್ನ ಜೊಹೊಯಲಿ. ಇವತ್ತು ಅಥಣಿಯ ಈ ಅಮ್ಮನವರ ಸನ್ನಿಧಿಯಲ್ಲಿ 49ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಎಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಅಮ್ಮನವರ ಅನುಗ್ರಹ ಎಲ್ಲರಿಗೂ ಕೂಡ ಬೇಕು. ಹಾಗೆ ಮುಂದಿನ ವರ್ಷ 50ನೇ ವರ್ಷ ಸುವರ್ಣ ಮಹೋತ್ಸವ ಅಂತ ಹೇಳಿದರು. ಅದಕ್ಕೂ ಕೂಡ ತಾವು ಭಾಗವಹಿಸಬೇಕು, ಎಲ್ಲ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದರು. ದೇವಸ್ಥಾನಕ್ಕೆ ರಜತ ಮಹೋತ್ಸವ, ಸುವರ್ಣ ಮಹೋತ್ಸವ, ವಜ್ರ ಮಹೋತ್ಸವ, ಶತಮಾನೋತ್ಸವ ಆಚರಣೆ ಇಲ್ಲ. ಅದು ಸಂಘ ಸಂಸ್ಥೆಗಳಿಗೆ ಮಾತ್ರ.
ಎಲ್ಲ ಸಂಘ ಸಂಸ್ಥೆ ಕಟ್ಟಡಕ್ಕೆ ಹೋಗಿ ದೇವಸ್ಥಾನಕ್ಕೂ ಬಂದು ಹೋಗಿದೆ. ದೇವಸ್ಥಾನ ಪ್ರತಿಷ್ಠೆ ಆದ ನಂತರ ಪ್ರತಿ 12 ವರ್ಷಕ್ಕೆ ಬ್ರಹ್ಮಕಲಶ ಅಂತ ಮಾಡ್ತಾರೆ. ಪುನಃ ಪ್ರತಿಷ್ಠಾ ಬ್ರಹ್ಮಕಲಶ ಕೂಡ ಮಾಡ್ಬೋದು. ಅಕಸ್ಮಾತಾಗಿ ಅಷ್ಟಬಂಧ ಶಿಥಿಲವಾಗಿದ್ದರೆ ಅಷ್ಟಬಂಧ ತೆಗೆದು ಪುನಃ ಅದನ್ನು ಪೂರ್ಣ ಮಾಡಿ ಬ್ರಹ್ಮಕಲಶ ಮಾಡುವ ಪದ್ಧತಿ. ಅದು 12 ವರ್ಷಕ್ಕೆ ಒಂದ್ಸರಿ ಪುನರಾವರ್ತನೆ ಆಗ್ತಾ ಹೋಗ್ತದೆ. ಅಷ್ಟು ಬಿಟ್ಟರೆ ಸುವರ್ಣ ಮಹೋತ್ಸವ ಆಚರಿಸುವಂಥ ಸಂಪ್ರದಾಯ ಸನಾತನ ಧರ್ಮದಲ್ಲಿಲ್ಲ. ಕೆಲವೊಂದಿಷ್ಟು ಎಷ್ಟು ನಾವು ಒಗ್ಗಿಕೊಂಡು ಬಿಟ್ಟಿದ್ದೇವೆ ಅಂತ ಹೇಳಿದರೆ ಮೂಲಾರ್ಥವೇ ಅದು ಮರ್ತು ಹೋಗ್ಬಿಟ್ಟಿದೆ. ಉದ್ದೇಶವೇ ಮರ್ತು ಹೋಗಿದೆ. ಉದ್ದೇಶ ಮರ್ತು ಹೋದರೆ ಏನಾಗ್ತದೆ ಅಂತ ಹೇಳಿದ್ರೆ ಏನೇನೋ ಆಗಿ ಹೋಗ್ತದೆ. ಮೊದಲು ನಮ್ಮ ಶಾಸ್ತ್ರ ಏನು ಹೇಳ್ತದೆ, ಏನೇ ಮಾಡು ಅದರ ಬಗ್ಗೆ ಮೊದಲು ತಿಳಿದುಕೋ ಅಂತ. ಜ್ಞಾತ್ವ ಕರ್ಮಾಣಿ ಕುರ್ವೀತ, ತಿಳ್ಕೊಂಡು ಮಾಡು, ಇಲ್ಲದೆ ಅಂದರೆ ಏನೇನೋ ಮಾಡಿಬಿಡ್ತೀಯ ನೀನು. ಈಗ ನೋಡಿ, ಪತ್ರಿಕೆ ಕೊಡೋದು, ಫೋಟೋ ತೆಗೆದು ಗುರುತಿಗೆ ಬೇಕದು, ಅದು ಗುರುತಿಗೆ ಬೇಕು, ಎಲ್ಲ ಆಚೆ ನೋಡೋದು. ಅದು ಪ್ರಾಕೃತಿಕ ಆಗೋದಿಲ್ಲ. ಅದು ಫೋಟೋಕ್ಕೋಸ್ಕರ ಕೊಡೋದಾಗ್ತದೆ. ಕೆಲವು ಕಡೆ ನಾವು ನೋಡ್ತೀವಿ, ಉಪನಯನ ಆಗುವಾಗ ಜನೆಯವರು ಹಾಕೋದು ಸ್ವಲ್ಪ ನಿಲ್ಲಿ ಅಂತ ಫೋಟೋಕ್ಕೆ ಬೇಕಾಗಿ ಎಲ್ಲ ಆಚೆ ನೋಡೋದು. ಮದುವೆಗೆ ತಾಳಿ ಕಟ್ಟೋದು ಹಾಗೆ ಮಾಡ್ತಾರೆ, ಅನ್ನೋ ಗೊತ್ತಿಲ್ಲ. ಅದು ಅಸಂಬದ್ಧ. ಮೊದಲು ತಿಳ್ಕೊಳ್ಬೇಕು. ಜ್ಞಾತ್ವ ಕರ್ಮಾಣಿ ಕೊರ್ಬೇಕು. ಇಲ್ಲಿದ್ರೆ ಬೌದ್ಧ ಮಠ ಇತ್ತಂತೆ. ಅಲ್ಲಿ ಸಂಜೆ ಹೊತ್ತು ಎಲ್ಲ ಜಪ ಮಾಡ್ತಾಯಿದ್ರು, ಧ್ಯಾನ ಮಾಡ್ತಾಯಿದ್ರು. ಧ್ಯಾನ ಮಾಡುವಾಗ ಮಠದಲ್ಲೊಂದು ಬೆಕ್ಕು ಬಂದು ಸೇರ್ಕೊಂಡಿತ್ತಂತೆ. ಧ್ಯಾನ ಮಾಡುವಾಗ ಅದು ಅವರ ಮಡಿಲಲ್ಲಿ ತೊಡೆ ಮೇಲೆ ಬಂದು ಕೂತ್ಕೊಂಡು ಆಟ ಆಡ್ತಾ ಇರ್ತದೆ ಇತ್ತು. ಅದಕ್ಕೆ ಹಿರಿಯ ಸಾಧುಗಳು, ಗುರುಗಳು ಹೇಳಿದ್ದು, ಒಬ್ಬ ಸಣ್ಣ ಶಿಷ್ಯನಿಗೆ ಅದನ್ನು ಕಟ್ಟ ಹಾಕೊಂಬಕ್ಕೆ ಅಂತ. ಅದು ಕಟ್ಟು ಹಾಕಿದ. ಮಾರನೇ ದಿವಸ ಧ್ಯಾನ ಮಾಡುವಾಗ ಅದು ಮತ್ತೆ ಬಂದು ಕೂತ್ಕೊಳ್ತು, ಮತ್ತೆ ಅದನ್ನು ಕಟ್ಟು ಹಾಕೊಂಡು. ಹೀಗೆ ರೂಢಿ ಆಗೋಯ್ತು. ಧ್ಯಾನ ಮಾಡಿ ಕೂತ್ಕೊಳ್ಳುವಾಗ ಸಂಜೆ ಆಗ್ತಿದ್ದಾಗೆ ಬೆಕ್ಕಿನ ಕಟ್ಟು ಹಾಕು ಅಂತ ಅವ್ರು ಹೇಳದೇ ಇದ್ರೆ ಹುಡುಕೊಂಬಂದು ಕಟ್ಟು ಹಾಕಿದ್ದ. ಹೀಗೆ ಅದು ಸಂಪ್ರದಾಯ ಮುಂದುವರಿತು. ಸಮಯ ಆಯಿತು. ಗುರುಗಳು ಮೇಲೆ ಹೋದರು, ಬೆಕ್ಕು ಮೇಲೆ ಹೋಯಿತು. ನಂತರ ಧ್ಯಾನ ಮಾಡುವಾಗ ಮಠದಲ್ಲಿ ಬೆಕ್ಕಿಲ್ಲ. ಮತ್ತೆ ಹುಡ್ಕೊಂಡು ಬಂದರು. ಹುಡ್ಕೊಂಡು ಬಂದು ಕಂಬಕ್ಕೆ ಕಟ್ಟಿ ಹಾಕಿ ಮತ್ತೆ ಧ್ಯಾನ ಪ್ರಾರಂಭ ಮಾಡಿದ್ರು. ಹೀಗೆ ಸ್ವಲ್ಪ ದಿವಸ ಮುಂದುವರಿತು. ಮತ್ತೆ ಇನ್ನೊಬ್ಬರು ಗುರುಗಳು ಬಂದರು. ಮತ್ತೆ ವಿಮರ್ಶೆ ಸ್ಟಾರ್ಟ್ ಆಯಿತು. ಚರ್ಚೆ, ವಾದ ವಿವಾದ. ಧ್ಯಾನಕ್ಕೂ ಬೆಕ್ಕನ್ನು ಕಟ್ಟಿ ಹಾಕುವುದಕ್ಕೂ ಏನು ಸಂಬಂಧ? ಧ್ಯಾನ ಮಾಡುವಾಗ ಬೆಕ್ಕು ಅನ್ನೋದು ಮನಸ್ಸು, ನಾವು ಒಂದು ಬದಿ ಕಟ್ಟಿ ಹಾಕ್ತಿದ್ರೆ ಧ್ಯಾನ ಆಗೋದಿಲ್ಲ. ಹೀಗೆ ಚರ್ಚೆ ಬೆಳೀತು. ಗ್ರಂಥಗಳು ಬರೆಸ್ಲಿಕ್ಕೆ ಶುರುವಾಯಿತು. ಅದೊಂದು ಸಂಪ್ರದಾಯ ಬೆಳೆದೋಯ್ತು. ಏನೇನೋ ಆಗೋಯ್ತದು ಕಥೆ. ಇದು ಮೊದಲೇ ಗುರುಗಳದು ಉಪದ್ರ ಆಗ್ತದೆ ಕಟ್ಟಿ ಹಾಕು ಅಂತ ಹೇಳಿದರೆ, ಅವನಿಗೆ ಅರ್ಥ ಆಗಿದ್ರೆ ಈ ರೀತಿ ಅಪಪರಂಪರೆ ಬೆಳೀಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಹಾಗಾಗಿ ಏನೇ ಮಾಡಲಿ ಮೊದಲು ಅದ್ರ ಬಗ್ಗೆ ತಿಳ್ಕೊ. ಯದೇಯ ವಿದ್ಯೆಯ ಕರೋತಿ ಶ್ರದ್ಧೆಯ ಔಪನಿಷದ ತದೀಯ ವೀರ್ಯವತ್ತರಂ ಭವತಿ ಅಂತೇಳಿ ಉಪನಿಷತ್ತು ಕೂಡ ಹೇಳ್ತದೆ. ಯಾವುದನ್ನು ನಾವು ಸರಿಯಾಗಿ ತಿಳ್ಕೊಂಡು ಶ್ರದ್ಧೆಯಿಂದ ಮಾಡ್ತೇವೆ. ಮೊದಲು ತಿಳ್ಕೊಳ್ಬೇಕು. ವಿಮರ್ಶೆ ಬೇಕು. ವಿಮರ್ಶೆ ಇಲ್ಲದೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕಥಾನುಗದಿಕೋ ಲೋಕೋ ನಾ ಲೋಕೋ ಪಾರಮಾರ್ಥಿಕ ವಾಲಕ ಲಿಂಗ ಮಾತ್ರೇನ ಗತನ್ನೇ ತಾಮ್ರಭಾಜನಂ. ಇದು ಅದೇ ರೀತಿಯ ಕಥೆ. ಒಮ್ಮೆ ಕಾಶಿಗೆ ಹೋಗಿದ್ದಂತೆ ಬ್ರಹ್ಮಚಾರಿ. ಕಾಶಿಗೆ ಹೋಗಿದ್ದ. ಕಾಶಿಗೆ ಹೋಗಿ ದೇವರ ದರ್ಶನ ಮಾಡಬೇಕು, ಗಂಗೆಯಲ್ಲಿ ಸ್ನಾನ ಮಾಡಿ ಹೋಗಬೇಕು ಅಂತ ಗಂಗೆಗೆ ಹೋದ. ಒಬ್ಬನೇ ಹೋಗಿದ್ದ. ಇಷ್ಟ ಇದ್ದ ಬ್ರಹ್ಮಚಾರಿ. ಅವನು ಪಂಚಪಾತ್ರೆ ಎಲ್ಲ ತೆಕ್ಕೊಂಡು ಹೋಗಿದ್ದ. ಪಂಚಪಾತ್ರೆ ಗೊತ್ತಾಗ್ತಿಲ್ಲ. ತೆಕ್ಕೊಂಡು ಹೋಗಿದ್ದ ಜಪ ಮಾಡಲಿಕ್ಕೆ. ಸ್ನಾನ ಅವನಿಗೊಂದು ಯೋಚನೆ ಬಂತು. ನಾನು ಸ್ನಾನಕ್ಕೆ ಹೋದಾಗ ನನ್ನ ತಾಮ್ರ ಪಾತ್ರೆ ಯಾರು ತೆಕ್ಕೊಂಡು ಹೋಗ್ಬಿಟ್ರೆ ಅಂತ ಯೋಚನೆ ಮಾಡಿದ.
ಯೋಚನೆ ಮಾಡಿ ಅವನಿಗೊಂದು ಉಪಾಯ ಹೊಳಿತು. ಗಂಗೆಯ ದಡದಲ್ಲಿ ಮರಳಿನ ರಾಶಿಯಲ್ಲಿ ಒಂದು ಸಣ್ಣ ತೆಗ್ಗು ಮಾಡಿ ಗುಂಡಿ ಮಾಡಿ ಪಂಚಪಾತ್ರೆ ಇಟ್ಟು ಮರಳು ಮುಚ್ಚಿದ. ಸ್ನಾನ ಮಾಡಿ ವಾಪಸ್ ಬಂದರೆ ಅಂತ ಪಂಚಪಾತ್ರೆ ಎಲ್ಲಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿ ಗುರುತಿಗೋಸ್ಕರ ಒಂದು ಶಿವಲಿಂಗ ಮಾಡಿದ. ಅದರ ಮೇಲೆ ಸ್ನಾನಕ್ಕೆ ಹೋದ, ಸ್ನಾನ ಮಾಡಿದ, ವಾಪಸ್ ಬಂದ. ನೋಡ್ತಾನೆ ದಡದಲ್ಲಿ 100 ಲಿಂಗ. ಅಲ್ಲಿಗೆ ಬಂದವರೆಲ್ಲ ಅಯ್ಯೋ ನೋಡ್ತಾ ಇದ್ರು. ಏನು ತಿಳ್ಕೊಂಡ್ರು, ಗಂಗೆಯಲ್ಲಿ ಸ್ನಾನ ಮಾಡಬೇಕಿದ್ರೆ ದಡದಲ್ಲಿ ಲಿಂಗ ಮಾಡಿ ಸ್ನಾನ ಮಾಡಲಿಕ್ಕೆ ಹೋಗಬೇಕು ಅಂತ ಅವರೆಲ್ಲ ಯೋಚನೆ ಮಾಡಿದ್ರು. ಇವ ಲಿಂಗ ಮಾಡಿಟ್ಟು ಹೋದ, ಅವನ ಪಕ್ಕದಲ್ಲಿ ಇನ್ನೊಬ್ಬ ಲಿಂಗ ಮಾಡಿದ, ಅವ ಸ್ನಾನಕ್ಕೆ ಹೋದ. ಇನ್ನೊಬ್ಬ ಬಂದ, ಅವ ಲಿಂಗ ಮಾಡಿದ, ಸ್ನಾನಕ್ಕೆ ಹೋದ. ಇನ್ನು ವಾಪಸ್ ಬಂದು ನೋಡ್ತಾನೆ 100 ಲಿಂಗ. ಇವನಿಗೆ ಗೊಂದಲ, ಯಾವ ಲಿಂಗದ ಕೆಳಗೆ ಒಂದು ಪಂಚಪಾತ್ರೆ ಉಂಟು? ಎಲ್ಲ ಲಿಂಗ ತೆಗೆದು ನೋಡ್ಲಿಕ್ಕೆ ಹೋದ್ರೆ ಜನ ಆಸ್ತಿಕ ಮುಗ್ಧ ಜನ, ಹಾಗೆ ಸುಮ್ಮನೆ ಇವನು ಬಿಡೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಗತಾನುಗತಿಕೋ ಲೋಕೋ ನ ಲೋಕೋ ಪಾರಮಾರ್ಥಿಕ ವಾಲುಕ ಲಿಂಗ ಮಾತ್ರೇಣ ಗತಮ್ಮಿ ತಾಮ್ರಭಾಜನಂ. ಜನ ಎಷ್ಟು ಮುಗ್ಧರಿದ್ದಾರೆ ಅಂದರೆ, ಅವನು ಮಾಡ್ದ ಅಂತ ಇವ ಮಾಡ್ದ ಅಂತ ಅವ ಮತ್ತೊಬ್ಬ ಮಾಡ್ದ, ಯಾಕೆ ಅಂತಲೇ ಗೊತ್ತಿಲ್ಲ. ಅದು ವಿಮರ್ಶೆಗೂ ಕೂಡ ಹೋಗೋದಿಲ್ಲ. ಹಾಗೆ ಮಾಡಿ ಮರಳಿನ ಲಿಂಗ ಮಾಡಿ ನನ್ನ ತಾಮ್ರ ಪಾತ್ರೆ ಹೋಯಿತು ಅಂತ ಅವ ಹೇಳಿದಂತ. ಹಾಗೆ ಮೊದಲು ಅದರ ಬಗ್ಗೆ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವು ಸುವರ್ಣ ಮಹೋತ್ಸವ ಆಚರಿಸ್ಲಿಕ್ಕೆ ನಂದೇನೂ ವಿರೋಧ ಇಲ್ಲ, ಆ ಸಂಪ್ರದಾಯ ಇಲ್ಲ ಅಂತ ನಿಮ್ಗೆ ಹೇಳಿದಷ್ಟೆ. ಬ್ರಹ್ಮಕಲಶ ಮಾಡುವಂಥದ್ದು ಸಂಪ್ರದಾಯ, ಅದು 12 ವರ್ಷಕ್ಕೆ ಒಂದು, ಅದಕ್ಕೊಂದು ಹಿನ್ನೆಲೆ ಇದೆ. ನಮ್ಮ ಗುರುಗ್ರಹ 12 ವರ್ಷದಲ್ಲಿ ಒಂದು ಸುತ್ತು ಬರುವುದು. ಆ ಸಂದರ್ಭದಲ್ಲಿ ನಾವು ಪ್ರತಿಷ್ಠೆಯಾದ ವರ್ಷದಲ್ಲಿ ಎಲ್ಲಿದ್ದಾನೆ ಆ ವರ್ಷಕ್ಕೆ ಪುನಃ ಬಂದಾಗ ಅಲ್ಲಿ ನಮಗೆ ಕಲ್ಪನೆ ಸಿಗದೇ ಇರ್ತಕ್ಕಂಥ ಕೆಲವು ದೋಷಗಳು ದೇವಸ್ಥಾನದಲ್ಲಿ ಘಟಿಸಿದಾಗ ಅವುಗಳ ನಿವಾರಣೆಗಾಗಿ ಬ್ರಹ್ಮಕಲಶವನ್ನು ಮಾಡ್ತಾರೆ. ಮತ್ತು ದೇವರ ಪಾಣಿಪೀಠಕ್ಕೂ ಮೂರ್ತಿಗೂ ಸಂಬಂಧ ಉಂಟಾಗಲಿಕ್ಕೆ ಅಷ್ಟಬಂಧವನ್ನು ಹಾಕಿದ್ದಾರೆ. ಆ ಅಷ್ಟಬಂಧ 12 ವರ್ಷದಲ್ಲಿ ಶಿಥಿಲ ಆಗ್ತದೆ, ಅದು ತೆಗಿಬೇಕು ಪುನಃ. ಕೆಲವೊಮ್ಮೆ ಅದು ಗಟ್ಟಿ ಇದೆ, ತೊಂದರೆ ಇಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಅದಕ್ಕೆ ವ್ಯಾಲಿಡ್ ಡೇಟ್ 12 ವರ್ಷ. ನಾವು ಮೆಡಿಸಿನ್ ಅದಕ್ಕೆ ವ್ಯಾಲಿಡ್ ಡೇಟ್ ಕೊಟ್ಟಿರ್ತಾರೆ. ನೋಡ್ಲಿಕ್ಕೆ ಚಂದ ಇದೆ ಅಂತ ಹೇಳಿ ವ್ಯಾಲಿಡ್ ಡೇಟ್ ಆದ ನಂತರ ನಾವು ಉಪಯೋಗಿಸ್ಲಿಕ್ಕೆ ಹೋಗೋದಿಲ್ಲ. ವ್ಯಾಲಿಡ್ ಡೇಟ್ ಅಷ್ಟೇ. ಅದು ಅಷ್ಟಬಂಧಕ್ಕೆ 12 ವರ್ಷ ಮಾತ್ರ. ಅದು ಮುಗಿದ ನಂತರ ಪುನಃ ಅಷ್ಟಬಂಧ ತೆಗೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆಯನ್ನು ಮಾಡಿ ನಾವು ಪ್ರತಿಷ್ಠೆ ಪುನಃ ಮಾಡಿ ಮತ್ತೆ ಬ್ರಹ್ಮಕಲಶ ಮಾಡಿ ಪೂಜೆ ಮಾಡಬೇಕು. ದೇವರಿಗೆ ದೋಷ ಏನಪ್ಪ ಅಂದರೆ, ದೇವರಿಗೇನು ದೋಷ ಅಲ್ಲ, ದೇವರಿಗೇನು ದೋಷ ಅಲ್ಲ, ಅಲ್ಲಿ ನಮ್ಮಿಂದಾಗಿ ಕೆಲವೊಂದಿಷ್ಟು ಆಗಿರ್ತದೆ. ಉದಾಹರಣೆಗೆ ಮನುಷ್ಯ ಸಹಜ, ಅರ್ಚಕರು ಕೂಡ ಮನುಷ್ಯರೇ. ಅವರು ಪ್ರತಿ ದಿವಸ ಒಂದೇ ಲೆಕ್ಕದಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ. ಮನೇಲಿ ಏನಾದರೂ ತಾಪತ್ರೆ ಆದರೆ ಅದರ ಪ್ರಭಾವ ದೇವಸ್ಥಾನದ ಮೇಲೂ ಕಾಣಬಹುದು. ಅವವಾಸಿನಿಂದ ಪೂಜೆ ಮಾಡಿದ್ದಿರ್ಬೋದು, ಅಥವಾ ಏನೋ ಅಶೌಚದರ ಒಳಗೆ ಬಂದಿರಬಹುದು, ಇನ್ನೇನೋ ಆಗಿರ್ಬೋದು. ಅಭಿಷೇಕ ಮಾಡುವಾಗ ಅಷ್ಟಬಂಧ ಶಿಥಿಲ ಆಗಿ ಅದರೊಳಗೆ ಕ್ರಿಮಿಗಳು ಕೂಡ ಸೇರ್ಕೊಂಡಿರ್ಬೋದು. ಅದೆಲ್ಲ ಸ್ವಚ್ಛ ಆದ ಬಳಿಕ ಅಲ್ಲಿ ಆರಾಧನೆ ಮಾಡಿದರೆ ಅಲ್ಲಿ ಅನುಗ್ರಹ ನಮಗೆ ಜಾಸ್ತಿ ಸಿಗ್ತದೆ. ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲದರಲ್ಲೂ ದೇವರಿದ್ದಾನೆ, ಎಲ್ಲ ಒಪ್ಪುವಂಥದ್ದು. ಎಲ್ಲರೂ ಉದಾಹರಣೆ ಹೇಳಿದ್ರೆ ಗಾಳಿ ಎಲ್ಲ ಕಡೆ ಇದೆ, ಈಗ ಅನುಭವಕ್ಕೆ ಬರಬೇಕಾದ್ರೆ ಫ್ಯಾನ್ ಬೇಕು. ಹಾಗೆ ವಿಶ್ವಶಕ್ತಿ ಎಲ್ಲ ಕಡೆ ಇದ್ದರೂ ಕೂಡ ಅದರ ಅನುಭವ ನಮಗೆ ಜಾಸ್ತಿ ಸಿಗಬೇಕು ಅಂದರೆ ದೇವಸ್ಥಾನದಲ್ಲಿ ಸಾಧ್ಯ. ಅದು ದೇವಸ್ಥಾನ ಸರಿಯಾಗಿ ಇದ್ದರೆ ಮಾತ್ರ. ಈ 12 ವರ್ಷದಲ್ಲಿ ಕೆಲವೊಂದಿಷ್ಟು ಬೇಡದ ಘಟನೆಗಳು ನಡೆದು ಸಾನ್ನಿಧ್ಯದ ಅನುಭವಕ್ಕೆ ಬರುವಂಥ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ನಿರಂತರ ಕನ್ನಡಿ ಒರೆಸದೇ ಇದ್ದರೆ ಮುಖ ಕಾಣೋದಿಲ್ಲ, ಧೂಳನ್ನು ಒರೆಸಬೇಕು. ಆ ರೀತಿ ಪ್ರಕ್ರಿಯೆ 12 ವರ್ಷಕ್ಕೆ ಮಾಡುವಂಥದ್ದು. ಹಾಗೆ
ಕೆಲವೊಂದಿಷ್ಟು ಉಚ್ಚಾಟನೆಲ್ಲ ಮಾಡ್ತಾರೆ, ಅದು ನಿಮಗೆಲ್ಲ ಗೊತ್ತುಂಟೆಲ್ಲ, ಅದು ಜಾಸ್ತಿ ಹೇಳಿಕೆಯನ್ನು ಹೋಗೋದಿಲ್ಲ. ಈ ಭಾಗದಲ್ಲಿ ಅಷ್ಟೊಂದು ಹಾಕ್ತೀರ, ಕೆಲವೊಮ್ಮೆ ವೈಟ್ ಸಿಮೆಂಟ್ ಹಾಕಿದ್ದು ನೋಡಿದ್ದೇನೆ ಅಂತ, ಇಲ್ಲಿ ಹಾಕ್ತೀರ ಗೊತ್ತಿಲ್ಲ ನನಗೆ. ಕ್ರಮದಲ್ಲಿರೋದು ಹೇಳೋದು ನಾನು. ದೇವಸ್ಥಾನದ ಕಲ್ಪನೆ ಹಾಗೆ. ದೇವಸ್ಥಾನ ಅಂದರೆ ಏನೇನು ಅಂಶ ಇರಬೇಕು ದೇವಸ್ಥಾನ ಬೆಳೀಲಿಕ್ಕೆ ಅಂತೇಳಿ ಆಗಮ ಹೇಳ್ತದೆ ಅಂತ ಹೇಳಿದರೆ, ಆಚಾರ್ಯ ತಪಸ ಆಮ್ನಾಯ ಜಪೇನ ದಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರದಿಸ್ತು ಪಂಚಧ ಅಂತ ಹೇಳಿ, ಕ್ಷೇತ್ರ ದೇವಸ್ಥಾನದ ಸಾನ್ನಿಧ್ಯ ವೃದ್ಧಿ ಆಗಬೇಕಿದ್ರೆ ಯಾವ್ಯಾವ ಅಂಶಗಳು ಇರಬೇಕು ಅಂತ ಹೇಳಿ ಒಂದು ತಂತ್ರಶಾಸ್ತ್ರ ಹೇಳ್ತದೆ. ಆಚಾರ್ಯ ತಪಸ, ಅಲ್ಲಿ ಅರ್ಚಕರ ತಪಸ್ಸು, ಅರ್ಚಕಸ್ಯ ತಪೋಯೋಗಾತ್ ಅರ್ಚನಸ್ಯ ಅತಿಶಯಾತ್, ಅರ್ಚಕರ ತಪಸ್ಸಿನ ಪ್ರಭಾವ ಅಲ್ಲಿ ಸಾನ್ನಿಧ್ಯ ವೃದ್ಧಿ ಆಗ್ತಾ ಹೋಗ್ತದೆ. ಹೇಗೆ ಹೇಳಿದರೆ, ನಾವು ಚಿಕ್ಕವರು ಇರ್ತಾ ಈಗೆಲ್ಲ ಸ್ಯಾಟಲೈಟ್ನಾಗ ಇದೆ ಟಿ ವಿ, ದೊಡ್ಡ ಆಂಟೆನ, ಆ ಆಂಟೆನಲ್ಲೂ ಒಂದು ಬೂಸ್ಟರು, ಕೆಳಗೆ ಸ್ಟಬ್ಲೈಸರು. ಟಿ ವಿ ಬರಬೇಕಿದ್ರೆ ಬರಬೇಕಿದ್ರೆ ಕೆಳಗೆ ಒಬ್ಬ ಆಂಟೆ ತಿರುಗಿಸು, ನೋಡಿ ಆಚೆ ತಿರುಗಿಸು ಈಚೆ ತಿರುಗಿಸು, ಯಾವುದೋ ಒಂದು ಸಂದರ್ಭದಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಗಿ ಟಿ ವಿ ಬರ್ತಕ್ಕಲ್ಲಿ ಟಿ ವಿ ಕೂಡ ಟ್ಯೂನ್ ಮಾಡಬೇಕಿತ್ತು. ಅಂದರೆ ಎಲ್ಲ ಕಡೆ ಇರ್ತಕ್ಕಂತಹ ಸಿಗ್ನಲ್ಲು ನಮ್ಮ ಟಿ ವಿ ಒಳಗೆ ಬಂದು ಚಿತ್ರರೂಪದಲ್ಲಿ ಆಗಬೇಕು ಅಂತ ಹೇಳಿದರೆ ಕನೆಕ್ಟಿವಿಟಿ ನಿರಂತರವಾಗಿ ಇರಬೇಕು. ಲಾಂಟಿನಕ್ಕೂ ಸಿಗಬೇಕು, ಪೋಸ್ಟಿಗೂ ಸಿಗಬೇಕು, ಸ್ಟಬ್ಲೈಸರ್ಗೂ ಸಿಗಬೇಕು, ಟಿ ವಿಲಿ ಕೂಡ ಅದು ಸೆಟ್ ಆದರೆ ಮಾತ್ರ ಅಲ್ಲಿ ಪರದೆ ಮೇಲೆ ಚಿತ್ರ ಬರುವಂಥದ್ದು. ಹಾಗೆ ಇಲ್ಲಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠೆ ಆದ ದೇವರು, ಶಾಸ್ತ್ರೋಕ್ತವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಪ್ರಭಾವದಿಂದಾಗಿ ವಿಶ್ವಶಕ್ತಿಯ ಒಂದು ಚೈತನ್ಯ, ಅದರ ಅಂಶ ನಿರಂತರವಾಗಿ ಮೂರ್ತಿಯಲ್ಲಿ ಅಭಿವ್ಯಕ್ತವಾಗಿ ಅಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿದಾಗ, ಅಲ್ಲಿ ದೇವರಲ್ಲಿ ನಾವು ಶ್ರದ್ಧೆಯಿಂದ ನಾವು ತಲೆಬಾಗಿಸಿದಾಗ ಅದರ ಪ್ರಭಾವ ನಮಗೆ ಸಿಗ್ತಾ ಹೋಗ್ತದೆ. ನಾವು ಬೇಡಿಕೊಂಡದ್ದು ಆಗ್ತಾ ಹೋಗ್ತದೆ. ಇಲ್ಲದಿದ್ದರೆ ಅಷ್ಟಕ್ಕಷ್ಟೇ ಇರ್ತದೆ. ಆ ಎಲ್ಲ ಕ್ರಿಯೆಗೂ ಕೂಡ ಆಚಾರ್ಯ ತಪಸ, ಆಚಾರ್ಯ ಅಂದರೆ ಅರ್ಚಕರು ಕೂಡ ಪ್ರತಿಷ್ಠೆ ಮಾಡುವ ತಂತ್ರಿಗಳು. ನಾವು ತಂತ್ರಿಗಳು ಹೇಳ್ತೇವೆ. ಇಲ್ಲಿ ಈ ತಂತ್ರಿ ಶಬ್ದದ ಅರ್ಥ ನಿಮ್ಗೆ ಗೊತ್ತಿಲ್ಲ. ತಂತ್ರ ಮಾಡುವಂಥ ದೇವಸ್ಥಾನ ಪ್ರತಿಷ್ಠೆ ಮಾಡುವಂಥ ಪ್ರಧಾನ ಆಧ್ವರ್ಯಗಳು ಅಂತ ತಿಳ್ಕೊಳ್ಳಿ, ಪ್ರಧಾನ ಅರ್ಚಕರು ಅಂತ ತಿಳ್ಕೊಳ್ಳಿ, ಪ್ರಧಾನ ಆಚಾರ್ಯರು ಅಂತ ತಿಳ್ಕೊಳ್ಳಿ. ಅವರ ತಪಸ್ಸಿನ ಪ್ರಭಾವ, ಅವರು ಅನುಷ್ಠಾನ ಮಾಡಿದ ಪ್ರಭಾವ, ಅವರು ಪ್ರತಿಷ್ಠೆ ಮಾಡಿದಾಗ ಅಲ್ಲಿ ದೇವರ ಸಾನ್ನಿಧ್ಯ, ಅದು ನಿರಂತರತೆ ಕಾಪಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅರ್ಚಕರದ್ದು. ಆಚಾರ್ಯ ತಪಸ ಆಮ್ನಾಯ ಜಪೇನ, ಆಮ್ನಾಯ ಅಂದರೆ ವೇದ ಅಂತ ಹೇಳಿ ಅರ್ಥ. ನೋ ಅಭ್ಯಾಸಿ, ಪುನಃ ಪುನಃ ಉಚ್ಚಾರ ಮಾಡುವಂಥದ್ದು ಯಾವುದು ಇದೆಯೋ ಅದು ಆಮ್ನಾಯ. ಆಮ್ನಾಯ ಜಪೇನ ಅಂದರೆ ನಿತ್ಯ ವೇದ ಪಾರಾಯಣ ಆಗ್ತಾ ಇರಬೇಕು, ನಿತ್ಯ ಶಾಸ್ತ್ರೋಕ್ತವಾಗಿ ಪೂಜೆ ಆಗಬೇಕು, ವೇದ ಪಾರಾಯಣ ಆಗ್ತಾ ಇರಬೇಕು. ವೇದ ಪಾರಾಯಣದ ಕಲ್ಪನೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ದೇವಸ್ಥಾನದ ಒಟ್ಟಿಗೆ ಪಾಠಶಾಲೆಯೂ ಕೂಡ ಇರಬೇಕು ಅನ್ನೋ ಕಲ್ಪನೆ. ನಮ್ಮ ದೇವಸ್ಥಾನ ಕೇವಲ ಭಕ್ತಿಯ ಕೇಂದ್ರ ಅಲ್ಲ, ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯ ಮೂಲ ಸ್ರೋತವಾಗಿ ಇರ್ತಕ್ಕಂಥ ಕೇಂದ್ರ. ಆದ್ದರಿಂದ ಎಲ್ಲ ಸಂಗತಿಗಳು ಅದರ ಒಟ್ಟಿಗೆ ಸೇರಿಕೊಂಡಿರ್ತಕ್ಕಂಥದ್ದು. ಶಾಲೆ ಇರಬೇಕು ಅನ್ನೋ ಕಲ್ಪನೆ ಕೊಟ್ಟು ದೇವಸ್ಥಾನ ವರ್ಷಾವಧಿ ಮಹೋತ್ಸವದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೇವೆ. ವಿವಿಧ ಕಲೆಗಳನ್ನು ಪೋಷಣೆ ಮಾಡುವಂಥ ಕೇಂದ್ರವೂ ಕೂಡ ಅದು ಹೌದು. ಪಾಠಶಾಲೆಯೂ ಕೂಡ ಅಲ್ಲಿ ಇರಬೇಕು, ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರಬೇಕು. ಆಮೇಲೆ ನಿಯಮೇನ ಚ, ಕಾಲಕಾಲಕ್ಕೆ ಏನು ಪ್ರತಿಷ್ಠಾ ಸಂದರ್ಭದಲ್ಲಿ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ತೇವೋ ಆ ರೀತಿಯಾಗಿರ್ತಕ್ಕಂಥ ಪೂಜೆ ನಿರಂತರ ಅಲ್ಲಿ ನಡಿಬೇಕು. ಪ್ರತಿಷ್ಠೆ ಸಂದರ್ಭದಲ್ಲಿ ಬೆಳಗ್ಗೆ 8 ಗಂಟೆಗೆ ಪ್ರಧಾನ ಪೂಜೆ ಮಹಾಮಂಗಳಾರತಿ ಅಂತ ಇದ್ದರೆ ಪ್ರತಿನಿತ್ಯ 8 ಗಂಟೆಗೆ ಆಗಬೇಕು. ಇವತ್ತು 8 ಗಂಟೆಗೆ, ನಾಳೆ 9 ಗಂಟೆಗೆ, ಇನ್ನೊಂದು ದಿವಸ ಬೇಗ ಎಲ್ಲ ಹೋಗಬೇಕು ಅಂದರೆ ಬೆಳಗ್ಗೆ 6 ಗಂಟೆಗೆ, ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬೋದು. ನಿಯಮಗಳು, ಆ ನಿಯಮಗಳು ಎಷ್ಟು ನೈವೇದ್ಯ ಅಂತ ಹೇಳ್ಕೊಂಡಿರ್ತೀವೋ ಅಷ್ಟೇ ಆಗಬೇಕು. ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ, ಉತ್ಸವಗಳು ನಿರಂತರ ಅಲ್ಲಿ ಆಗ್ತಾ ಇರಬೇಕು. ನಿತ್ಯೋತ್ಸವ, ಮಾಸೋತ್ಸವ, ಅಯನೋತ್ಸವ, ವರ್ಷಾದಿ ಮಹೋತ್ಸವ, ಉತ್ಸವಗಳು ತುಂಬ ವಿವಿಧ ಪ್ರಕಾರಗಳಿವೆ. ಆ ಎಲ್ಲ ಉತ್ಸವಗಳು ಇಲ್ಲಿ ಆಗ್ತಾ ಇರಬೇಕು.
ಅನ್ನದಾನವನ್ನು ಇಲ್ಲಿ ಮಾಡುವಂಥ ವ್ಯವಸ್ಥೆ ಇದೆ. ಬರುವಂಥ ಭಕ್ತರಿಗೆ ಊಟವನ್ನು ಹಾಕುವ ವ್ಯವಸ್ಥೆ ದೇವಸ್ಥಾನದಲ್ಲಿ ಇದೆ. ಹಾಗೆ ಅನ್ನದಾನಕ್ಕಿಂತ ದೊಡ್ಡ ದಾನ ಇನ್ನೊಂದಿಲ್ಲ. ಅನ್ನದಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ. ಬೇರೆ ಏನೇ ದಾನ ಕೊಟ್ಟು ವ್ಯಕ್ತಿಯನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಹಣ ಕೊಟ್ಟರೆ 10,000 ಕೊಟ್ಟರೆ ಮನಸ್ಸಲ್ಲಿ ಇನ್ನೊಂದು 1,000 ಕೊಡ್ಲಿಕ್ಕೆ ಏನು ಕಡಿಮೆ ಆಗ್ತಿತ್ತು ಅವನಿಗೆ ಅಂತ ಮನಸ್ಸಲ್ಲಿ. 1,00,000 ಕೊಡಿ, ಇನ್ನೊಂದು 2 ಲಕ್ಷ ಕೊಡ್ಲಿಕ್ಕೆ ಏನಾಗ್ತಿತ್ತು ಅಂತ ಮನಸ್ಸಲ್ಲಿ. ಹಣ ಕೊಟ್ಟು ವ್ಯಕ್ತಿಯನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ಚಿನ್ನ ಕೊಟ್ಟು ತೃಪ್ತಿಪಡಿಸ್ಬೋದ? ಅದು ಕೂಡ 1 kg ಕೊಟ್ಟು ಖುಷಿ ಆಗೋದಿಲ್ಲ. ಮನಸ್ಸಲ್ಲಿ ಇನ್ನು ಸ್ವಲ್ಪ ಕೊಡ್ಬೋದಿತ್ತು. ನೀವು ಜಾಗ ಕೊಟ್ಟು ತೃಪ್ತಿಪಡಿಸ್ತೀರಾ? ಅದು ಕೂಡ ಸಾಧ್ಯವಿಲ್ಲ. ಆದರೆ ಜಗತ್ತಿನಲ್ಲಿ ತೃಪ್ತಿಪಡಿಸುವಂಥ, ತತ್ಕಾಲಕ್ಕೆ ತೃಪ್ತಿಪಡಿಸುವಂಥ ಏಕೈಕ ದಾನ ಇದೆ ಅಂದರೆ ಅದು ಅನ್ನದಾನ ಮಾತ್ರ. ಹೊಟ್ಟೆ ತುಂಬ ಊಟ ಹಾಕಿಬಿಟ್ರೆ ಇನ್ನೊಂದು ತುತ್ತು ಬೇಕಾದರೆ, ಇನ್ನೊಂದು ಹೋಳಿಗೆ ಬೇಕಾದರೆ ಬೇಡ 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 ಹೇಳ್ತಾನೆ ಅವನು. ಸಾಕು ಮತ್ತೆ 2-3 ತಾಸು ಬಿಟ್ಟು ಮತ್ತೆ ಬೇಕು ಅವನಿಗೆ, ಅದು ಪ್ರಶ್ನೆ. ತತ್ಕಾಲಕ್ಕೆ ಹೊಟ್ಟೆ ತುಂಬ ಸಾಕು ಅಂತ ಹೇಳಿ ಕೊಡುವಂಥ ದಾನ ಇದ್ರೆ ಅದು ಅನ್ನದಾನ ಮಾತ್ರ. ಅಂತಹ ಅನ್ನಪ್ರಸಾದ ಇಲ್ಲಿ ನಡೀಬೇಕು. ಬರುವಂಥ ಭಕ್ತಾದಿಗಳು ಇಲ್ಲಿ ಊಟ ಮಾಡಿದಾಗ ಉಂಡವನು ಹರಸಬೇಕಿಲ್ಲ, ನೊಂದವನು ಶಪಿಸಬೇಕಿಲ್ಲ. ಯಾರಿಗಾದ್ರೂ ಉಪದ್ರ ಮಾಡಿದರೆ ಅವನಿಗೆ ಹಾಳಾಗು ಅಂತ ಹೇಳಬೇಕು ಇಲ್ಲ, ಅವ್ನು ನೊಂದ್ಕೊಂಡ್ರೆ ಸಾಕು, ಅದು ಶಾಪನಿಗೆ ತಟ್ಟು ಹೋಗ್ತದೆ. ಹೊಟ್ಟೆ ತುಂಬ ಊಟ ಹಾಕಿದಾಗ ಒಳ್ಳೆ ಊಟ ಹಾಕಿದ್ರಪ್ಪ ಇವರು ಅಂತ ಹೇಳಿ ಮನಸ್ಸಿಗೆ ಬಂದರೆ ಅದೇ ಅನುಗ್ರಹ. ಆ ರೀತಿ ನಾವು ಸಂಪಾದನೆ ಮಾಡಿಕೊಳ್ಬೇಕು. ಹಾಗೆ ಆ ರೀತಿಯಾಗಿರ್ತಕ್ಕಂತಹ ಅನ್ನದಾನ ಇಲ್ಲಿ ನಿರಂತರ ನಡೀತಾ ಇದ್ದರೆ ಆ ಕ್ಷೇತ್ರ ನಿರಂತರ ಬೆಳೀತಾ ಹೋಗ್ತದೆ. ಕರಾವಳಿಗೆ ಬನ್ನಿ, ಹೆಚ್ಚಿನ 100ಕ್ಕೆ 99 ದೇವಸ್ಥಾನದಲ್ಲಿ ಸಂತರ್ಪಣೆ ಇಲ್ಲದ ದೇವಸ್ಥಾನ ಅಪರೂಪ ಇರ್ತಕ್ಕಂಥದ್ದು. ಇಲ್ಲಿ ಎಷ್ಟು ದೊಡ್ಡ ವ್ಯವಸ್ಥೆ ಮಾಡಲಿಕ್ಕೆ ಆಗದೇ ಇದ್ದರೂ ಬರೀ ಪ್ರಸಾದ ಕೊಡುವ ವ್ಯವಸ್ಥೆ ಮಾಡಬೇಕು. ತ್ರಿಕಾಲ ಪೂಜೆ ಉಂಟು ಇಲ್ಲ ಗೊತ್ತಿಲ್ಲ. ಇಲ್ಲಿ ಇನ್ನು ಮುಂದೆ ಏನಾದರೂ ವಿಶೇಷ ಮಾಡಲಿಕ್ಕಿದ್ರೆ ದೇವಸ್ಥಾನ ಪುನಃ ನವೀಕರಣ ಮಾಡಿ ಅದು ಭೂಪ್ರದೇಶಕ್ಕೆ ತುಂಬ ಕೆಳಗೆ ಹೋದಾಗ ಕಾಣ್ತದೆ. ರಸ್ತೆಗಿಂತ ಕೆಳಗಿದೆ, ಅದು ಎತ್ತರ ಇರಬೇಕು. ಇವು ಸಾಮಾನ್ಯ ಜ್ಞಾನ. ಮಳೆ ಜೋರು ಬಂತು ಅಂತ ಹೇಳಿದರೆ ರಸ್ತೆ ನೀರೆಲ್ಲ ದೇವಸ್ಥಾನ ಒಳಗೆ ಹೋಗ್ತದೆ, ಶುದ್ಧಿ ಆಗ್ತದೆ. ಹಾಗೆ ಆಗಬಾರ್ದು. ಸಾಧ್ಯವಾದಷ್ಟು ದೇವಸ್ಥಾನದ ಪಾವಿತ್ರ್ಯತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಆ ದೃಷ್ಟಿಯಲ್ಲಿ ಸಾಧ್ಯವಾದರೆ ದೇವಸ್ಥಾನವನ್ನು ನವೀಕರಣ, ಜೀರ್ಣೋದ್ಧಾರ ಮಾಡಿ ಸರಿಯಾಗಿ ಕಟ್ಟಿ, ಶಾಸ್ತ್ರಬದ್ಧವಾಗಿ ಕಟ್ಟಿ, ಆಗ ದೇವರ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಆಗ ಇನ್ನೂ ಹೆಚ್ಚು ವಿಶ್ವಬ್ರಾಹ್ಮಣ ಸಮಾಜವಾಗಲಿ, ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತದವರಿಗೆ ಆಗಲಿ ದೇವರ ಅನುಗ್ರಹ ಪ್ರಾಪ್ತಿಯಾಗಿ ಅವರ ವೈಯಕ್ತಿಕ ಬದುಕಿನಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಹಾಗೆ ಅಮ್ಮನವರ ಶಕ್ತಿಯನ್ನು ಕೊಡ್ತಾರೆ. ಹಾಗೆ ಅಮ್ಮನವರ ಅನುಗ್ರಹ ನಮಗೆ ನಿಮಗೆಲ್ಲ ಬೇಕು. ನೀವು 50ನೇ ವರ್ಷ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದು ಇಷ್ಟೆಲ್ಲ ಉದ್ದ ಹೇಳಬೇಕು ಅಂತ ಏನು ಇರಲಿಲ್ಲ. ನಿಮ್ಮ ಗಮನಕ್ಕೆ ಕೆಲವೊಮ್ಮೆ ಗೊತ್ತಿರ್ತದೆ, ಅದಕ್ಕೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ನಾವು ಮಾಡುವ ಅಂಥೇಳಿ ಮನಸ್ಸಿಗೆ ಬಂದು ಉತ್ಸಾಹದಿಂದ ಕಾರ್ಯಕ್ರಮ ಸಂಯೋಜನೆ ಮಾಡ್ತಿದ್ದೀರ. ಅದು ಮಾಡಿ ಅದಕ್ಕೇನು ಗುರುಗಳು ಬಂದು 50 ವರ್ಷದ ಮಾಡೋದು ಬೇಡ ಅಂಥೇಳಿ ಎಲ್ಲ ಕಾರ್ಯಕ್ರಮ ನಿಲ್ಲಿಸಿದ್ರು ಅಂತ ನಿಮ್ಮ ಮನಸ್ಸಿಗೂ ಬರಬಾರ್ದು. 50ನೇ ವರ್ಷದ್ದು ಮಾಡಿ ಶಾಸ್ತ್ರ ಏನು ಹೇಳ್ತದೆಯೋ ಅದನ್ನು ಕೂಡ ಮಾಡಿ. ಆ ರೀತಿ ಎರಡೂ ರೀತಿಯಲ್ಲಿ ದೇವಸ್ಥಾನವನ್ನು ಬೆಳೆಸಿ ನೀವು ಕೂಡ ಬೆಳೆಯಿರಿ. ಶಾಸ್ತ್ರವನ್ನು ಉಳಿಸಿ, ಸಂಪ್ರದಾಯವನ್ನು ಉಳಿಸಿ. ಶಾಸ್ತ್ರ ಸಂಪ್ರದಾಯ ಉಳಿದ್ರೆ ಮಾತ್ರ ನಮ್ಮ ಸನಾತನ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ. ಕೇವಲ ಶಿಕ್ಷಣ ಕೊಡೋದಾಗಲಿ ನಮ್ಮ ಸಂಪ್ರದಾಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಶಿಕ್ಷಣ ಕೊಟ್ಟರೆ ಎಲ್ಲದೂ ಉಳಿಸಿದ ಹಾಗೆ ಆಗುವುದಿಲ್ಲ. ಶಿಕ್ಷಣದೊಟ್ಟಿಗೆ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ಪರಿಪೂರ್ಣ ವ್ಯಕ್ತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ನಮ್ಮ ಆಚಾರ, ನಮ್ಮ ಸಂಪ್ರದಾಯ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕು. ಬರುವಾಗ ದೇವಸ್ಥಾನಕ್ಕೆ, ಮಠಕ್ಕೆ ಬರುವಾಗ ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಬರಬೇಕು. ಹೆಚ್ಚಿನ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಮಕ್ಕಳು ಬಂದಿರ್ತಾರೆ, ಒಂದು 12 ವರ್ಷದ ಕೆಳಗಿನ ಮಕ್ಕಳು ಇರ್ತಾರೆ, ಮನೆಯಲ್ಲಿ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ, ಅವರು ಉಪದ್ರ ಮಾಡ್ತಾರೆ ಅಂತ ಇಲ್ಲಿ ಕರ್ಕೊಂಡು ಬಂದು ಇಲ್ಲೂ ಕೂಡ ಉಪದ್ರ ಮಾಡ್ತಿರ್ತಾರೆ ಅಷ್ಟೇ. ಇನ್ನು ಬರೋದು 35 ನಂತರದ್ದು 35+. ಮಿಡ್ಲ್ ರೇಂಜ್ ಏನು ಉಂಟಲ್ಲ 15ರಿಂದ 25 ಅವರು ಮಾತ್ರ ಕಾಣೆಯಾಗಿರ್ತಾರೆ.
ಎಲ್ಲಿರ್ತಾರೆ ಅಂದರೆ ಮನೇಲಿ ಇರ್ತಾರೆ, ಇನ್ನೆಲ್ಲ ಮೊಬೈಲ್ ಇಟ್ಕೊಂಡು ಮೊಬೈಲ್ ದೂರದಲ್ಲಿ ಕೂತಿರ್ತಾರೆ. ಅವ್ರಿಗೂ ಇದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಆಗ್ತದೆ. ಅವರು ಇದರಿಂದ ದೂರ ಇದ್ದರೆ, ಈ ಸಂಪ್ರದಾಯ ಮುಂದುವರಿಸ್ಕೊಂಡು ಹೋಗೋರು ದೂರ ಇದ್ದರೆ ಅದು ಬೆಳೆಯೋದೇ ಆಗಿ ಉಳಿಯೋದೇ ಆಗಿ. ಹಾಗಾಗಿ ಅವರನ್ನು ಕರ್ಕೊಂಡು ಬರಬೇಕು, ತೋರಿಸಿಕೊಡಬೇಕು, ಬೆಳೆಸಬೇಕು. ಹಾಗೆ ಮಾಡಲಿಕ್ಕೆ ಅದು ಪೋಷಕರು ಹೆಚ್ಚು ಜವಾಬ್ದಾರಿಯನ್ನು ವಹಿಸಬೇಕು. ನಾವು ಕೆಲವೊಮ್ಮೆ ನಮ್ಮ ಸೌಲಭ್ಯಕ್ಕಾಗಿ ತಪ್ಪು ಮಾಡಿಬಿಡುತ್ತೇವೆ. ನಾವು ಮನೇಲಿ ಕಾಯಲಿಕ್ಕೆ ಯಾರಿಲ್ಲ ಅಂತ ಅವ್ರು ಬಿಟ್ಟು ಬರೋದು, ಇನ್ನೇನೋ ಒಂದು ಎಕ್ಸಾಮ್ ಇದೆ ಅದು ಇದು ಅಂತ ಹೇಳಿ ಬಿಟ್ಟು ಬರೋದು. ಇನ್ನೇನೋ ಒಂದು ಅರ್ಧ ಗಂಟೆ ದೇವಸ್ಥಾನಕ್ಕೆ ಬಂದರೆ ಏನೇನು ಅಷ್ಟ ಏನು ಆಗೋದಿಲ್ಲ. ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ನಾವು ಮಕ್ಕಳಿಗೆ ಊಟ ಮಾಡೋದ್ರಿಂದ ಮೊಬೈಲ್ ಕೊಡಲಿಕ್ಕೆ ಪ್ರಾರಂಭವಾಗಿ ಅವರು ಬೆಳೆದು ದೊಡ್ಡದಾದರೂ ಮೊಬೈಲಲ್ಲೇ ಇರ್ತಾರೆ. ಮೊಬೈಲ್ ಬಿಟ್ಟು ಪ್ರಪಂಚ ಬೇರೆ ಏನಿಲ್ಲ. ಮೊಬೈಲು ಕೊಟ್ಟು 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 ಹೇಗೆ ಅಂದರೆ ಮಕ್ಕಳು ಕೊನೆಗೆ ನನ್ನ ಮಗ ಮನೆಗೆ ಬರಲಿಲ್ಲ, ನನ್ನ ಮಗಳು ಮನೆಗೆ ಬರಲಿಲ್ಲ, ನೋಡಿದರೆ ಮೊಬೈಲು ನಾಟ್ ರೀಚೇಬಲ್ಲು, ಹುಡುಗಿಯು ಆಮೇಲೆ ಇವು ಹಾಗಾಯಿತು ಹೀಗಾಯಿತು ಅಂತ ನಾವು ಹೇಳುದು. ಯಾರು ಕಾರಣ ಅದಕ್ಕೆ? ನಾವೇ ಕಾರಣ. ಎಷ್ಟು ಬೇಕೋ ಅಷ್ಟು ಬೇಕು. ಈಗಿನ ವ್ಯವಸ್ಥೆಗೆ ಬೇಕು. ಕೊರೋನಾ ಬರುವ ಮೊದಲು ಶಾಲೆಗೆ ಮೊಬೈಲ್ ಕೊಡಬೇಡಿ ಅಂತ ಟೀಚರ್ಸ್ ಹೇಳ್ತಾ ಇದ್ರು. ಈಗ ಅವರೇ ಹೇಳ್ತಾರೆ ನಾವು ಹೋಮ್ವರ್ಕ್ ಕಳಿಸೋದ್ರಲ್ಲೇ ಎಲ್ಲದರಲ್ಲಿ ಅದು ಬೇಕು ಅಂತ. ಆ ರೀತಿ ಪರಿವರ್ತನೆ ಆಗಿದೆ ಅಂತ ಹೇಳಿ ನಾವು ಸಂಪೂರ್ಣ ಅದಕ್ಕೆ ಅಂಟಿಕೊಳ್ಳಬೇಕು ಅಂತ ಏನಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಅದನ್ನು ಹಿತಮಿತವಾಗಿ ಉಪಯೋಗಿಸಿದರೆ ಅದರ ಪ್ರಯೋಜನ ನಮಗೆ ಪ್ರಾಪ್ತಿಯಾಗ್ತದೆ. ಹಾಗಾಗಿ ತುಂಬ ಸಂತೋಷ. ಇಷ್ಟು ಹೊತ್ತಾದರೂ ನೀವೆಲ್ಲ ಶ್ರದ್ಧೆಯಿಂದ ಕುಳಿತು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಂತ ಚಿತ್ರದಿಂದ ಆಲಿಸ್ತಾ ಇದ್ದೀರ. ನಿಮಗೆ ಎಲ್ಲ ಅಮ್ಮನವರು ಅನುಗ್ರಹ ಪ್ರಾಪ್ತಿ, ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗಲಿ. ನಿಮ್ಮೆಲ್ಲರ ಆಶೋತ್ತರಗಳು ಕೂಡ ಈಡೇರಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಅಮ್ಮನವರನ್ನು ಪ್ರಾರ್ಥಿಸಿ, ಇವತ್ತು ನಮ್ಮ ವಿದ್ಯಾಶಂಕರ್ ಅವರು ದೇವಸ್ಥಾನದ ಪ್ರಾರಂಭದಿಂದ ಇಲ್ಲಿವರೆಗೆ ನಡೆದು ಬಂದಿರತಕ್ಕಂಥ ಎಲ್ಲ ದೇವರನ್ನು ಕೊಟ್ಟು ತುಂಬ ಶ್ರದ್ಧೆಯಿಂದ ಸಮಾಜದಲ್ಲಿ ಸಂಸ್ಕಾರ ಜಾಗೃತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ತುಂಬ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ಅವರೆಲ್ಲ ಪ್ರಯತ್ನಕ್ಕೆ ಅಮ್ಮನವರ ಅನುಗ್ರಹ ಇರಲಿ. ಹಾಗೆ ನಮ್ಮ ವಾದಿರಾಜ್ ಆಚಾರ್ಯರು ಕೂಡ ನಮ್ಮೊಟ್ಟಿಗಿದ್ದು ನಾವೆಲ್ಲ ಒಂದು ಅನ್ನೋ ಭಾವನೆ ದೃಢವಾಗಲಿಕ್ಕೆ ಅವರು ಪೂರಕವಾಗಿ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ದೇವರ ಅನುಗ್ರಹ ಇರಲಿ. ನಾವೇನು ಮಾಡ್ತೀವಿ ಅಂದರೆ ಸಮಾಜ ಜಾತಿಯಲ್ಲಿ ವಿಭಾಗ ಆಗಿ ಹೋಗಿದೆ. ಹಿಂದೂ ಸಮಾಜ ಒಡೆದು ಹೋಗಿದೆ. ಹಾಗೆ ಆದಾಗ ನಮಗೆ ಬಲ ಇಲ್ಲ. ಬಲ ಬರಬೇಕು ಅಂದರೆ ಒಂದಾಗಬೇಕು, ಒಗ್ಗಟ್ಟಿನಲ್ಲಿ ಮಾತ್ರ ಬಲ. ನಮ್ಮ ಜಾತಿಗಳು ಬೇಡವಾ? ಬೇಕು. ಜಾತಿ ಸಂಪ್ರದಾಯ ಆಚಾರ ವಿಚಾರ ಎಲ್ಲ ಮನೆಯೊಳಗೆ, ಮನೆಯ ಕಾಂಪೌಂಡಿನ ಒಳಗೆ. ಮನೆಯ ಕಾಂಪೌಂಡಿನ ಹೊರಗೆ ಕಾಲಿಟ್ಟರೆ ನಾವು ಹಿಂದೂ ಅನ್ನುವ ಭಾವನೆ ಜಾಗೃತ ಆದಾಗ ಮಾತ್ರ ನಮ್ಮ ಸಮಾಜ ಉಳಿಲಿಕ್ಕೆ ಸಾಧ್ಯ. ಹಾಗೆ ರಾಷ್ಟ್ರದ ದೃಷ್ಟಿ ಬಂದಾಗ ನಾವು ಭಾರತೀಯರು ಅನ್ನೋ ರಾಷ್ಟ್ರೀಯ ಪ್ರಜ್ಞೆಗೆ ಜಾಗೃತ ಆಗಬೇಕು. ಆಗ ಮಾತ್ರ ಧರ್ಮ, ಸಂಪ್ರದಾಯ, ದೇಶ ಇವು ಮೂರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ದೇಶ ದೇವ ಎರಡು ಹೊರತಲ್ಲ. ನಮ್ಮ ಸಂಪ್ರದಾಯದಲ್ಲಿ ಸಂಕಲ್ಪ ಮಾಡುವಾಗ ನಾವು ಎರಡನ್ನೂ ಕೂಡ ಸ್ಮರಣೆ ಮಾಡ್ತೇವೆ. ಭರತಖಂಡ ಅಂತ ಮಾಡ್ಕೊಳ್ತೇವೆ, ಭರತವರ್ಷ ಎಲ್ಲ ಮಾಡ್ಕೊಳ್ತೇವೆ. ದೇಶ ದೇವ ಎರಡನ್ನೂ ಕೂಡ ಆರಾಧನೆ ಮಾಡುವ ಏಕೈಕ ಒಂದು ಧರ್ಮ ಭೂಮಿಯಲ್ಲಿ ಇದೆ ಅಂತ ಹೇಳಿದರೆ ಅದು ಸನಾತನ ಹಿಂದೂ ಸಂಪ್ರದಾಯ ಮಾತ್ರ. ಇಂತಹ ಸಂಪ್ರದಾಯದ ವಾರಸುದಾರರು ನಾವು. ವಿಶೇಷ ಅಂತ ಹೇಳಿದ್ರೆ ನಾನು ಮೊದಲು ಹೇಳಿದೆ, ಜ್ಞಾತ್ವ ಕರ್ಮಾಣಿ ಕುರ್ವೀತ, ತಿಳ್ಕೊಂಡು ನೀವು ಮಾಡಿ, ಮೊದಲು ಅದ್ರ ಬಗ್ಗೆ ವಿಮರ್ಶೆ ಮಾಡಿ, ತಿಳ್ಕೊಳ್ಳಿಕ್ಕೆ, ವಿಮರ್ಶೆ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಏಕೈಕ ಧರ್ಮ ಭೂಮಿ ಮೇಲೆ ಇದೆ ಅಂತ ಹೇಳಿದ್ರೆ ಹಿಂದೂ ಧರ್ಮ ಮಾತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಬೇರೆ ಕಡೆ ಅದಿಲ್ಲ. ಅವರ ಧರ್ಮದ ಪ್ರಮುಖರು ಏನು ಹೇಳ್ತಾರೋ ಅದೇ
ನೆಕ್ಸ್ಟ್ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅವಕಾಶವೂ ಇಲ್ಲ. ಅವ್ರಿಗೆ ಇನ್ನೊಂದು ಜನ್ಮವೂ ಇಲ್ಲ. ವಿಚಿತ್ರ ಅಂದರೆ ಇನ್ನೊಂದು ಜನ್ಮ ಇಲ್ಲ. ಅದೆಲ್ಲ ಹಿಂದೂ ಧರ್ಮ ಎಷ್ಟು ವಿಶೇಷ ಅಂತ ಉದ್ದ ಹೋಗ್ಕೊಂಡು ನನ್ನ ಭಾಷಣ 2 ನಿಮಿಷಕ್ಕೆ ನಾನು ಮುಗಿಸ್ತೇನೆ. ಟೈಮ್ ಉಂಟಲ್ಲ, ಮತ್ತೆಲ್ಲ ಮಕ್ಕಳು ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು. ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ, ನಮ್ಮಲ್ಲಿ ಬಂದಷ್ಟು ಸಂತ ಪರಂಪರೆ ಚಿಂತನೆ ಬೇರೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಬಂದೇನೋ ಹೇಳಿದ ಅದೇ ಇದುವರೆಗೂ ಅದೇ, ಮತ್ತೇನು ಚೇಂಜ್ ಏನಿಲ್ಲ. ನಮಗೆ ಕಾಲ ಕಾಲಕ್ಕೆ ಬದಲಾವಣೆ ಕಾಣ್ತಾ ಉಂಟು. ನಾವು ಪುನರ್ಜನ್ಮವನ್ನು ಒಪ್ತೇವೆ, ಬೇರೆ ಯಾರು ಮತದವರು ಒಪ್ಪೋದಿಲ್ಲ ಪುನರ್ಜನ್ಮ. ನಮಗೆ ಅನುಭವಕ್ಕಿರ್ತಕ್ಕಂಥ ಏನಾದರೂ ಜೋರು ಉಪದ್ರ ಆದರೆ ಹೇಳ್ತೇವೆ, ಏನೋ ಹಿಂದೆ ಮಾಡಿದ ಕರ್ಮ ಈಗ ಅನುಭವಿಸ್ತಿದ್ದೇನೆ, ನಮ್ಗೆ ಗೊತ್ತಿಲ್ಲ ಇನ್ನೊಂದು ಜನ್ಮವನ್ನು ನಾವು ಒಪ್ತೇವೆ. ಅದಕ್ಕೆ ವೈಜ್ಞಾನಿಕ ಪುಷ್ಟಿ ಕೂಡ ಇದೆ. ಎಲ್ಲೋ ಹುಟ್ಟಿದ ಮಗು ಅದ್ರ ಹಿಂದಿನ ಜನಪ ಮಾಡಿಕೊಂಡು ಹಿಂದಿನ ಹೆಂಡತಿಯನ್ನು ಹಿಂದಿನ ಗಂಡವನ್ನು ನೆನಪು ಮಾಡ್ಕೊಂಡು ಹುಡ್ಕೊಂಡು ಹೋಗೋದು ನಾವು ಕಾಣ್ತೇವೆ. ಅದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪುನರ್ಜನ್ಮ ಒಪ್ಪದೇ ಇದ್ದರೆ ಎಷ್ಟೆಲ್ಲ ತೊಂದರೆ ಬರ್ತದೆ ಅಂತ ಹೇಳಿದರೆ, ಭಗವಂತ ಸರ್ವಜ್ಞ, ಅವನು ಎಲ್ಲರಿಗೂ ಒಂದೇ ರೀತಿ ನೋಡ್ಕೊಳ್ಳುವಂತ. ಪುನರ್ಜನ್ಮ ಒಪ್ಪದೇ ಇದ್ದರೆ ಈ ವೈವಿಧ್ಯತೆಗಳಿಗೆ ಕಾರಣ ಏನು? ಒಬ್ಬ ಬಡವ, ಒಬ್ಬ ಶ್ರೀಮಂತ, ಒಬ್ಬ ಸುಂದರ, ಒಬ್ಬ ಕುರೂಪ, ಒಬ್ಬ ಬುದ್ಧಿವಂತ, ಒಬ್ಬ ಏನೂ ಇಲ್ಲ. ಈ ವೈವಿಧ್ಯತೆಗಳಿಗೆ ಕಾರಣ ಏನು ಕೇಳಿದರೆ ಅವ್ರ ಹತ್ರ ಉತ್ತರ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಹತ್ರ ಉತ್ತರ ಉಂಟು, ಹಿಂದೆ ಮಾಡಿದ್ರೆ ಈಗ ಅನುಭವಿಸ್ತಾ ಇದ್ದೇವೆ. ಅವರಿಗೆ ಇನ್ನೊಂದು ಜನ್ಮವೇ ಇಲ್ಲ. ಅಕಸ್ಮಾತಾಗಿ ಎಲ್ಲ ನಾವು ಭಗವಂತನ ಮಕ್ಕಳು ಅಂತ ಅಂದುಕೊಂಡ್ರೆ, ಭಗವಂತನಿಗೆ ಒಬ್ರಿಗೊಂದು ಮಾಡುವ ತಾರತಮ್ಯ ಭಾವ ಉಂಟು ಅಂತೇಳಿ ಅರ್ಥ ಆಗ್ತದೆ. ಒಂದೇ ಜನ್ಮ ಒಪ್ಪಿದರೆ ಎಲ್ಲ ಅವನ ಮಕ್ಕಳೇ. ಒಬ್ಬನ ಬೇಕಾದನ್ನು ಶ್ರೀಮಂತನಾಗಿ ಹುಟ್ಟಿಸಿದ, ಬೇಡದನ್ನು ಬಡವನಾಗಿ ಹುಟ್ಟಿಸಿದ, ಒಬ್ಬನ ವಿದ್ಯಾವಂತನಾಗಿ ಹುಟ್ಟಿಸಿದ, ಇನ್ನೊಬ್ಬನ ಮೂರ್ಖನಾಗಿ ಹುಟ್ಟಿಸಿದ. ಭಗವಂತ ವೈಷಮ್ಯ ನೈರ್ಗುಣ್ಯ ದೋಷಕ್ಕೆ ತುತ್ತಾಗಿ ಅವನ ಸರ್ವಜ್ಞತ್ವಕ್ಕೆ ಬಾಧೆ ಬಂದು ಹೋಗ್ತದೆ. ಅವನು ಸರ್ವಜ್ಞ ಅಲ್ಲ, ಅವನು ನಮ್ಮ ಹಾಗೆ ಮನುಷ್ಯ, ಬೇಕಾದೆಲ್ಲ ಮಾಡ್ತಿರ್ತಾನೆ ಅಂತ. ಹಾಗೆ ಒಂದೇ ಜನ್ಮ ಅಂತ ಇಟ್ಟುಕೊಳ್ಳುವ. ಒಂದೇ ಜನ್ಮ. ಅವ್ರದ್ದೇನು, ಹುಟ್ಟಿದವ ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ಮಾಡಿದರೆ ನರಕಕ್ಕೆ ಹೋಗ್ತಾನೆ. ಒಂದೇ ಜನ್ಮ. ಒಳ್ಳೇದು ಮಾಡಿದರೆ ಸ್ವರ್ಗ, ಕೆಟ್ಟದ್ದು ಮಾಡಿದರೆ ನರಕ. ಒಬ್ಬ ಸ್ವಲ್ಪ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ, ಅವ ಎಲ್ಲಿ ಹೋಗ್ತಾನೆ? ಹೋಗ್ಲಿ ಬಿಡಿ, ಅದು ಬೇಡ. ಒಂದು ಮಗು ಹುಟ್ಟುತ್ತದೆ, ಹುಟ್ಟಿ 5 ನಿಮಿಷಕ್ಕೆ ಸತ್ತೋಗ್ತದೆ. ಅದು ಒಳ್ಳೇದು ಮಾಡಲಿಲ್ಲ, ಕೆಟ್ಟದ್ದು ಮಾಡಲಿಲ್ಲ, ಅದು ಎಲ್ಲಿ ಹೋಗ್ತದೆ? ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ. ಅವ್ರಿಗೆ ಹೇಳಲಿಕ್ಕೆ ಉತ್ತರ ಏನಿಲ್ಲ. ಅವ್ರು ಬೇಡದೆಲ್ಲ ಹೇಳ್ತಿರ್ತಾರೆ. ಅವ ಹೇಳ್ದ, ಇವ ಹೇಳ್ದ ಅಂತ ನಾನೇನು ಜಾಸ್ತಿ ಏನು ಹೇಳಿಲ್ಲ. ನಮ್ಮ ಬಗ್ಗೆ ಮೂಢನಂಬಿಕೆ ಹಾಗೆ ಹೀಗೆ, ಅವರಲ್ಲಿ ಮೂಢನಂಬಿಕೆ ಇಲ್ಲ. ಎಷ್ಟು ಪಟ್ಟಿ ಮಾಡ್ತಾ ಹೋದ್ರೆ ಬೇಕಾದಷ್ಟು ಉಂಟು. ಎಲ್ಲ ಕಡೆ ಭಗವಂತನ ಅನುಗ್ರಹ ನಿಮಗೆಲ್ಲ ಇರಲಿ. ಶ್ರದ್ಧೆಯಿಂದ ಭಾಗವಹಿಸಿದ್ದೀರಾ. ಸಮಾಜದ, ಹಿಂದೂ ಧರ್ಮದ, ಸ್ವಸಮಾಜದ ಧರ್ಮವನ್ನು ನೀವು ಎತ್ತಿ ಹಿಡಿಯಿರಿ. ನಿಮ್ಮ ವೈಯಕ್ತಿಕ ಬದುಕಲ್ಲಿ ಹೆಚ್ಚು ಎತ್ತರಕ್ಕೆ ಬೆಳೆಯುವ ಹಾಗೆ ದೇವರು ನಿಮ್ಮನ್ನು ಅನುಗ್ರಹ ಮಾಡಲಿ ಅಂತೇಳಿ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ನಿಮ್ಮನ್ನೆಲ್ಲ ಹರಿಸುತ್ತಾ ನಾವು ಧರ್ಮಿಸುತ್ತೇವೆ. ಸದ್ದು ಮಾತನಾಡಿಸ್ತು. ಪಾರ್ವತೀ ಪದಯೇ ಹರ ಹರ ಮಹಾದೇವ. ಸ್ವಲ್ಪಾದ್ರೂ ಕೂಡ ಸದ್ದುಗದ್ದಲವಿಲ್ಲದೆ ಈ ಸಂಸ್ಕೃತಿ ಪರಂಪರೆ, ಸನಾತನದ ಹಿಂದೂ ಧರ್ಮದ ಒಂದು ವಾಡಿಕೆ ಪರಂಪರೆ, ಇದೆಲ್ಲದರ ಬಗ್ಗೆ ಬಹಳಷ್ಟು ಸುಂದರವಾಗಿ, ಬಹಳಷ್ಟು ಸವಿಸ್ತಾರವಾಗಿ, ಸೊಗಸಾದ ವಿಚಾರವನ್ನ ತಿಳಿಸ್ತಾ ಇಂಥ ಎಲ್ಲಗಳನ್ನ ನಮಗೆ ದಾರಿ ಉದ್ದಕ್ಕೂ ನಮ್ಮ ಸಮಾಜದ ತಮ್ಮೆಲ್ಲರ ಒಂದು ಅನಂತ ಭಕ್ತಿಯ ನಮನಗಳೊಂದಿಗೆ, ಅಭಿನಂದನಾ ಪೂರ್ವಕ, ಕೃತಜ್ಞತಾ ಪೂರ್ವಕ ಚಪ್ಪಾಳೆಯೊಂದಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಪರಂಪರೆಯನ್ನ ಮುಂದಿನ ಪೀಳಿಗೆಗೂ ಕೂಡ ಒಯ್ಯುವಂತಹ ಸಂಸ್ಕಾರವನ್ನು ಇರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ತಮ್ಮ ಚಪ್ಪಾಳೆಯೊಂದಿಗೆ ಭಕ್ತಿಪೂರ್ವಕ ನಮನಗಳನ್ನ ಗುರುಗಳ ಸಾನ್ನಿಧ್ಯದಲ್ಲಿ
ವಿಶೇಷ ದಾನಿಗಳಿಗೆ ಒಂದು ಕೃತಜ್ಞತಾ ಪ್ರವಾಸವನ್ನು ನೋಡಿದ್ರೆ ಅದನ್ನು ನೋಡಿರ್ತಕ್ಕಂಥ ಪ್ರೇಕ್ಷಕರು ಬೆರಗಾಗದವರೇ ಇಲ್ಲ ಅನ್ನುವಂತ ರೀತಿಯಲ್ಲಿ ನಮ್ಮ ಚಿದಾನಂದ ಸಹೋದರರು ಬಹಳ ಒಳ್ಳೆಯ ಕೆತ್ತನೆ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಅಂತ ಹಿರಿಯರು ಕೂಡ ನಮಗೆ ಮಾರ್ಗದರ್ಶನಕ್ಕೆ ಅವರಿಗೂ ಕೂಡ ನಿಮ್ಮ ಚಪ್ಪಾಳಿಯೊಂದಿಗೆ ಅಭಿನಂದನೆಗಳು ಬರಲಿ ತಾಯಿಯಂದಿಗೆ, ಸಹೋದರರೇ, ಮಾತೆಯರೇ. ಸಂಕಲ್ಪನೆ ಎನ್ನುವಂತ ಆಶಯದೊಂದಿಗೆ ಇಲ್ಲಿ ಪೂಜ್ಯರ ಸಮ್ಮುಖದಲ್ಲಿ ನಾವು ಪೂಜ್ಯರ ಮಾತುಗಳನ್ನ ಕೇಳ್ತಾ ನೋಡಿದ್ರೆ ನಿಜವಾಗಿ ನಾವು ಯಾವುದೇ ಒಂದು ಲೋಕದಲ್ಲಿ ಇದ್ದೇವೆ ಅನ್ನುವಂತ ಒಂದು ಭಾವಸ ನಮಗಾಗಿದೆ. ಅಂತ ಪೂಜ್ಯರ ಒಂದು ಸಮ್ಮುಖದಲ್ಲಿ ಆ ರಥಶಿಲ್ಪಕಾರರಾಗಿರ್ತಕ್ಕಂಥ ಸಹೋದರ ಚಿದಾನಂದ ಅವರು, ಸಹೋದರಿ ಕವಿತಾ ಅವರಿಗೆ ಈ ಒಂದು ನಮ್ಮ ಹಿರಿಯರು ಕೂಡ ನಮ್ಮ ಕಮಿಟಿ ಇಷ್ಟೊಂದು ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇದ್ದೇವೆ ಅಂತಂದ್ರೆ ಅದು ನಿಮ್ಮೆಲ್ಲರ ಭಾಗ್ಯವೇ, ಸೌಭಾಗ್ಯ. ಮುಂದಿನ ಒಂದು ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ನಮ್ಮ ಹಿರಿಯರನ್ನ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಅವರೇ ನಮ್ಮ ಯಾವತ್ತೂ ತಮ್ಮನ್ನ ತಾವು ಬರಲಿ ಅನ್ನುವಂತ ಆಶಯ ನನ್ನದಾಗಿದೆ. ಅಂತ ಹಿರಿಯರಿಗೆ ಪೂಜ್ಯರಿಂದ, ಶ್ರೀಗಳಿಂದ ಇವತ್ತು ನಾವು ದೇವರನ್ನ ಕಾಣ್ತಾ ಇದ್ದೀವಿ ಅಂತಂದ್ರೆ ಅದು ಶ್ರೀಗಳ ಒಂದು ಸನ್ನಿಧಾನದಲ್ಲಿ ಕಾಣ್ತಾ ಇದ್ದೇವೆ. ಅಂತ ಶ್ರೀಗಳ ಸನ್ನಿಧಾನದಲ್ಲಿ ಆ ಪೂಜ್ಯರನ್ನ, ಹಿರಿಯರನ್ನ KSRTCಯಲ್ಲಿ ಚಾಲಕ ವೃತ್ತಿಯನ್ನ ನಿರ್ವಹಿಸ್ತಾ ನಿವೃತ್ತಿಯನ್ನ ಹೊಂದಿದ್ದಾರೆ. ಆ ದಂಪತಿಗಳಿಗೂ ಕೂಡ ಈಗ ಪೂಜ್ಯ ಹಿರಿಯರಿಂದ, ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಪ್ರಶಾಂತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡ್ಲಿಕ್ಕೆ ನಮಗೆ ಎರಡು ಕಣ್ಣುಗಳು ಕೂಡ ಸಾಲದು ಅನ್ನುವಂತ ಭಾವನೆ ನನ್ನದಾಗಿದೆ. 3 ಪದಕಗಳನ್ನ ಪಡೆದುಕೊಂಡಿದ್ದಾರೆ. 400 ಮೀಟರ್ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ, 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಹಾಗೂ ಬಟರ್ಫ್ಲೈ 50 ಮೀಟರ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಹೊಂದಿದ್ದಾರೆ. 2023ರ ಅಕ್ಟೋಬರ್ ತಿಂಗಳಲ್ಲಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರ ಮಟ್ಟದ ಮುಕ್ತ ಈಜು ಸ್ಪರ್ಧೆಯಲ್ಲಿ 3 ಚಿನ್ನದ ಪದಕವನ್ನ ಗೆಲ್ಲುವುದರೊಂದಿಗೆ ನಮ್ಮ ಸಮಾಜದಲ್ಲಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಹಾಗೇನೆ ನಮ್ಮ ಈ ದೇವಸ್ಥಾನ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಗಳಲ್ಲಿ, ವಿವಿಧ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ಪ್ರತಿಯೊಂದು ಸೇವಾ ಮನೋಭಾವನೆಯಿಂದ ಮಾಡ್ತಾ ನನ್ನದಾಗಿದೆ. ಆ ಕಾರಣದಿಂದ ಓಂಕಾರ್ ಪೋದ್ದಾರ್ ದಂಪತಿಗಳು ಕೂಡ ತಮ್ಮ ಒಂದು ಪ್ರೇರಣಾಪೂರ್ವಕ, ಇವರು ಕೂಡ ನಮ್ಮ ಶ್ರೀ ಕಾಳಿಕಾದೇವಿ ದೇವಸ್ಥಾನಕ್ಕೆ ಯಾವಾಗಲೂ ತಮ್ಮ ತನೋಬಲದಿಂದ ನಮ್ಮ ಈ ಪ್ರತಿಯೊಂದು ಕಾರ್ಯದ ಏಳಿಗೆಗೆ ತಾವು ಕೂಡ ಶ್ರಮಿಸ್ತಾ ಇದ್ದಾರೆ, ಅವರು ಕೂಡ ಶ್ರಮಿಸ್ತಾ ಇದ್ದಾರೆ. ಅಂತವರನ್ನು ಪೂಜ್ಯರಿಂದ ಒಂದು ಶಾಲನ್ನ ಹೊದಿಸಿ ಒಂದು ಪುಷ್ಪವನ್ನು ನೀಡುತ್ತಾ ಅವರಿಗೂ ಕೂಡ ದೇವರು ಆರೋಗ್ಯವನ್ನ ಕಲ್ಪಿಸಿ, ಆಯುಷ್ಯ ಆರೋಗ್ಯವನ್ನು ನೀಡಿ ಗಿರಿಗಾಂವ್ಕರ್ ಅವರು 100 ವರ್ಷಗಳವರೆಗೆ ಇಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ಅವರು ಕೂಡ ತೊಡಗಿ ಎನ್ನುವಂತಹ ಅಭಿಲಾಷೆಯೊಂದಿಗೆ ಪೂಜ್ಯ ಶ್ರೀಗಳಿಂದ ಶುಭಾಶೀರ್ವಾದವನ್ನು ತೆಗೆದುಕೊಳ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಎಲ್ಲರೂ ಎದ್ದು ನಿಂತ್ಕೊಂಡು ಗುರುಗಳನ್ನ ಕಳಿಸಿಕೊಡ್ಬೇಕಾಗಿ ಬುಡಿಗರವರ ಮುದ್ದಾದ ಮಕ್ಕಳು ವೇದಿಕೆ ಮೇಲೆ ಆ ಶ್ರೀಗಳ ಒಂದು ಶುಭಾಶೀರ್ವಾದವನ್ನು ತೆಗೆದುಕೊಳ್ತಾ ಇದ್ದಾರೆ ಸಹೋದರರೇ. ಹಾಗೇನೆ ಈ ಕಾರ್ಯಕ್ರಮದ ತದನಂತರದಲ್ಲಿ ನಮ್ಮ ಯಥಾ ಪ್ರಕಾರ ನಿನ್ನೆ ನಡೆದಿರ್ತಕ್ಕಂಥ ಧಾರ್ಮಿಕ ಸಭೆಯಂತೆ ಇವತ್ತು ಕೂಡ ಒಂದು ಧಾರ್ಮಿಕ ಸಭೆ ನಡೀತಾ ಇದೆ. ನಾವೆಲ್ಲರೂ ಕೂಡ ಇಲ್ಲಿವರೆಗೆ ನಿನ್ನೆಯೂ ಕೂಡ ಹೊರತು 12 ಗಂಟೆವರೆಗೆ ಕೂಡ ಕಾರ್ಯಕ್ರಮಗಳಾದರೂ ನಮಸ್ಕಾರ ನೋಡಿ ಆಮೇಲೆ ಮಾಡಿ ಸೀದಾ ಅಕ್ಷರ ಯಾ ಕಡೆ ನಮಸ್ಕಾರ ಮಾಡಿ ಜನ ಬಿಡಿ
ಭಾವನೆ ಉಂಟಾಗುವ ರೀತಿಯಲ್ಲಿ ನಮಸ್ಕಾರ ಮಂತ್ರಾಕ್ಷ ತಗೊಂಡು ಬರೀ ಈ ಕಡೆ ಮಕ್ಕಳು ಅಂದ್ರೆ ದೇವರ